ದ್ರೋಣರಿಗೆ ಅವನು ಬಂದವನು ಹೇಳ್ತಾನೆ ಭೀಷ್ಮನ ಪತನ ಆಯಿತು ಅಂತ. ಭೀಷ್ಮನ ಪತನ ಆಯಿತು ಅಂತ ಕೇಳಿ ದ್ರೋಣರು ರಥದಿಂದ ಕೆಳಗೆ ಬಿದ್ದು ಬಿಡ್ತಾರೆ. ಕರ್ಣನಿಗೆ ಕೂಡ ಭೀಷ್ಮ ಬಿದ್ದಿದ್ದು ಅನ್ನೋದು ದುಃಖ ತಂದಿತ್ತು. ಭೀಷ್ಮನನ್ನು ಸಂಹಾರ ಮಾಡಬೇಕು ಅನ್ನೋದು ಪಾಂಡವರ ಉದ್ದೇಶವೇ ಆಗಿತ್ತು. ಅದು ಪಾಂಡವ ಸೈನ್ಯದಲ್ಲಿದ್ದ ಎಲ್ಲರಿಗೂ ಭೀಷ್ಮ ಮುಕ್ತಾಯ ಆಗಬೇಕು ಅಂತಲೇ ಇತ್ತು. ಆದರೆ ಅವನು ಸತ್ತ ಅಂತಂದರೆ ಅಥವಾ ಬಿದ್ದ ಅಂತನ್ನೋದು ಅವ್ರಿಗೆ ನೋವು ಕೊಡ್ತಾ ಇತ್ತು. ಎಲ್ಲರೂ ಬಂದು ನಿಂತಿದ್ದನ್ನು ಭೀಷ್ಮ ಗಮನಿಸ್ತಾನೆ. ಭೀಷ್ಮ ನೋಡಿ, ಮಹಾರಥರು ಮಹಾತ್ಮರು ಆದ ನಿಮಗೆಲ್ಲ ಸ್ವಾಗತ. ದೇವತೆಗಳಂತೆ ಇರುವವರು ನೀವೆಲ್ಲ, ನಿಮ್ಮೆಲ್ಲರನ್ನ ಕಂಡು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾನೆ. ಓಕೆ. ಅವನು ಹೇಳ್ತಾನೆ, ಶಿರೋಮೇ ಲಂಬತೇತ್ಯರ್ಥಂ ಉಪಧಾನಂ ಪ್ರದೀಯತಾಂ ಅಂತ. ತಲೆ ಕೆಳಗೆ ಬಾಕೊಂಡಿದೆ, ನನಗೆ ಅದಕ್ಕೊಂದು ದಿಂಬಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾವು ಕಳೆದ ಸಂಚಿಕೆಯಲ್ಲಿ ಒಂದು ಮಹಾಪತನ ನೋಡಿದ್ವಿ. ಪತನ ಇನ್ ದ ಸೆನ್ಸ್ ಭೀಷ್ಮ ಕೆಳಗುರುಳಿದ್ದನ್ನು ನೋಡಿದ್ವಿ ಮತ್ತು ಬಾಣಗಳಿಂದಾಗಿ ಬಾಣಗಳಿಂದಾಗಿ ಆತನ ದೇಹ ನೆಲಕ್ಕೆ ತಾಗದೇ ಇರೋದನ್ನು ನಾವು ನೋಡಿದ್ವಿ. ಸೊ ಶರಶಯ್ಯೆ ಅಂತ ನಾವು ಅದನ್ನು ನಮಗೆ ಗೊತ್ತಿದೆ ಅದು. ಸೊ ಇದು ಬಹುಶಃ ಮಹಾಭಾರತ ಯುದ್ಧದಲ್ಲಿ ಮೊದಲ ಒಂದು ನಿರ್ಣಾಯಕವಾದ ಗೆಲುವು ಪಾಂಡವರಿಗೆ ಮತ್ತು ಕೌರವರಿಗೆ ಅತ್ಯಂತ ಮರ್ಮಾಘಾತವಾದ ಒಂದು ಸೋಲು ಅಂತ ಹೇಳ್ಬೋದು. ಯಾಕೆಂದರೆ ಭೀಷ್ಮ, ಬಿಕಾಸ್ ನನ್ ಅದರ್ ದೆನ್ ಭೀಷ್ಮ. ಹೌದು, ಇದು ಅಂದರೆ ನಿರ್ಣಯವೇ ಇದು, ಅದರಲ್ಲೇನು ಸಂಶಯ ಇಲ್ಲ. ಭೀಷ್ಮನ ಇದ್ರ ಆಗಿದ್ದು ಅನ್ನೋದು ನಿರ್ಣಯವೇ. ಹಾಗಾಗಿ 10ನೇ ದಿನ ಸರಿಯಾದ ಗೆಲುವು ಸಿಕ್ಕೇ ಹೋಯ್ತು ಇವರಿಗೆ ಅಂತ. ಇನ್ನು 8 ದಿನ ಗೆಲುವಿನ ಪುನರಾವೃತ್ತಿ ಅನ್ನೋ ಥರ ಹೋಗತ್ತೆ ಹೊರತು ಅವರಿಗೆ ಆಲ್ಮೋಸ್ಟ್ ಆಲು ಪಾಂಡವರ ಗೆಲುವು ಅನ್ನೋದು ನಿಶ್ಚಯ ಆಗ್ಬಿಡ್ತು. ಆರಂಭದಿಂದಲೂ ಕೆಲವು ದಿನಗಳಲ್ಲಿ ಅವ್ರಿಗೆ ಮೇಲ್ಗೈ ಆಗಿತ್ತು ಅನ್ನೋದು ಬಿಟ್ಟರೆ ಹೆಚ್ಚಾಗಿ ಮೇಲ್ಗೈ ಇವರಿಗೆ ಹಾಕ್ಕೊಂಡು ಹೋಗ್ತಾ ಇದೆ. ಅವ್ರದ್ದು ಸಂಖ್ಯೆ ಜಾಸ್ತಿ ಇದ್ದರೂ ಭೀಷ್ಮನಂತವರೆಲ್ಲ ಇದ್ದಾಗಲೂ ಕೂಡ ಅವ್ರಿಗೆ ಬಹಳ ಮೇಲ್ಗೈ ಅನ್ನೋ ಥರದ್ದು ಏನೋ ಆಗೇ ಇಲ್ಲ, ಹಾಗೆ ಮುಂದುವರೆದಿದೆ. ಇಲ್ಲಿ ಭೀಷ್ಮನ ಉರುಳಿಸಿದ್ ಯಾರು ಅಂತ ಕೇಳಿದ್ರೆ ಏನು? ಅರ್ಜುನ ಅಂತಲೇ ಉತ್ತರ. ಅರ್ಜುನ ಅಂತಲೇ ಉತ್ತರ. ಅಂದ್ರೆ ಅವನಿಗೆ ಬೀಳುವಷ್ಟು ಪೆಟ್ಟಾಗುವ, ಮರ್ಮಾಘಾತ ಆಗುವ ಬಾಣಗಳು ಯಾರದ್ದು ಅಂದ್ರೆ ಅರ್ಜುನನದ್ದು. ಹಿಂದೆ ಒಂದ್ಸಲ ಅವನು ಹೇಳ್ತಾ ಇದ್ನಲ್ಲ ದುಶ್ಯಾಸನನಿಗೆ, ಇದು ಶಿಖಂಡಿ ಬಾಣ ಅಲ್ಲ, ಇದು ಅರ್ಜುನನ ಬಾಣ, ಯಾಕೆಂದ್ರೆ ನನಗೆ ಇಷ್ಟು ಗಾಯ ಮಾಡ್ತಾ ಇದೆ, ಇಷ್ಟು ನೋವು ಮಾಡ್ತಾ ಇದೆ ಅನ್ನೋ ಥರ ಅವನು ಹೇಳ್ತಾ ಇದ್ನಲ್ಲ. ಅಂದರೆ ಒನಕೆಯಿಂದ ಕುಟ್ಟಿದಂತ ಆಗ್ತಾ ಇದೆ, ಆ ತರಹದ ವೇದನೆ ಕೊಡ್ತಾ ಇದೆ ಅಂತ ಅನ್ನುವಾಗ ಭೀಷ್ಮ ಹೇಳಿದ್ನಲ್ಲ, ಅದೇ ವೇದನೆಯ ಮುಂದುವರಿಕೆಯಲ್ಲೇ ಇದು ಬಿದ್ದಿರೋದ್ರಿಂದಾಗಿ ಅರ್ಜುನ. ಓಕೆ. ಸೊ ಅಷ್ಟೊತ್ತಿಗೆ ಯುದ್ಧ ಮುಗಿಯುತ್ತೆ ಮತ್ತು ಸಂಜೆ ಆಗತ್ತೆ. ಯುದ್ಧ ಮುಗಿಯುತ್ತೆ. ಸಂಜೆ ಅಂದ್ರೆ ಸೂರ್ಯಾಸ್ತ ಪೂರ್ಣ ಆಗಿಲ್ಲ, ಬದುಕಿದ್ರೆ ಸ್ವಲ್ಪ ಹೊತ್ತು ಯುದ್ಧ ಮುಂದುವರಿಯೋ ಥರ ಇತ್ತು. ಆದರೆ ಅವನು ಯಾವಾಗ ಬಿದ್ದನೋ ಆವಾಗ ಯುದ್ಧ ನಿಲ್ಲಿಸ್ಬಿಡ್ತಾರೆ. ಯುದ್ಧ ಅಂದರೆ ಅಧಿಕೃತವಾಗಿ ಘೋಷಿಸಿಯೂ ಅಲ್ಲ. ಇವರು ಕೌರವ ಸೈನ್ಯ ತಟಸ್ಥ ಆಗಿಬಿಡುತ್ತೆ. ಪಾಂಡವ ಸೈನ್ಯದಲ್ಲಿ ಒಂದು ಭಾಗದಲ್ಲಿ ಒಂದಿಷ್ಟು ವಿಜೃಂಭಣೆ ಇರುತ್ತೆ, ಗೆಲುವಿನ ಇದಿರುತ್ತೆ. ಅದಾದಮೇಲೆ ಅದು ಸ್ತಬ್ಧ ಆಗತ್ತೆ. ಆ ಥರ ಆಗಿ ಯುದ್ಧ ನಿಂತೋಗ್ಬಿಡುತ್ತೆ. ಓಕೆ. ಇದು 10 ದಿನ ಆದಮೇಲೆ ವಾಸ್ತವವಾಗಿ ಕಥೆ ಬರ್ತಾ ಇರೋದು. ಅಂದರೆ ಸಂಜಯ ಭೀಷ್ಮ ಶರಶಯ್ಯಗೆ ಹೋದ ಮೇಲೆ ಹಿಂದಿರುಗಿ ಬಂದು ಧೃತರಾಷ್ಟ್ರನಿಗೆ ಹೇಳಿದ ಕಥೆ ಆಗಿರೋದ್ರಿಂದ ಹಾಗಾಗಿ ಇಲ್ಲಿಗ ಇದನ್ನು ಕೇಳ್ತಾ ಇರೋದು ಧೃತರಾಷ್ಟ್ರ. ಅವನಿಗೆ ಭೀಷ್ಮ ಸತ್ತ ಅಂತ ಗೊತ್ತಾಗಿದೆ, ಹೇಗೆ ಸತ್ತ ಅನ್ನೋ ವಿವರಗಳು ಇಲ್ಲಿ ಗೊತ್ತಾಯಿತು. ಆಗ ಅವನು ಕೇಳ್ತಾನೆ ಧೃತರಾಷ್ಟ್ರ, ಅವನು ಸತ್ತಾಗ ಅವನು ಬಿದ್ದಾಗ ಪ್ರತಿಕ್ರಿಯೆ ಹೇಗಿತ್ತು ಜನರದ್ದು, ಅಂದರೆ ವೀರರ ಪ್ರತಿಕ್ರಿಯೆಗಳು ಏನಿತ್ತು ಅಂತ ಕೇಳಿ ಅವನು ಹೇಳ್ತಾನೆ,
ಇಲ್ಲಿಗೆ ಕುರುಗಳದ್ದು ಮುಗೀತು ಅಂತ ಅನ್ಸತ್ತೆ, ಅಂದರೆ ತನ್ನ ಕಡೆಯವ್ರದ್ದು ಮುಗೀತು ಅಂತ ಅನ್ಸತ್ತೆ. ತದೈವ ನಿಹತಾನ್ ಮನ್ಯೆ ಕುರೂನ್ ಅನ್ಯಾಂಶ್ಚ ಪಾರ್ಥಿಮಾನ್ ಅಂತ. ಯಾವಾಗ ಅಂದರೆ ಈಗಲೂ ಅಲ್ಲ, ಇದಕ್ಕಿಂತ ಮೊದಲು ಅಂತಲೇ ಹೇಳ್ತಾನೆ. ಅಂದರೆ ಶಿಖಂಡಿ ನಿರಂತರವಾಗಿ ಬಾಣಪ್ರಯೋಗ ಮಾಡ್ತಾ ಇದ್ರು, ಇವನು ಕರುಣೆಯಿಂದ ವರ್ತಿಸಿದನಲ್ಲ. ನಪ್ರಾಹರದ್ ಯದಾ ಭೀಷ್ಮೋ ಘೃಣಿತ್ವಾ ಧ್ರುಪದಾತ್ಮಜೆ ಅಂತ. ಅಂದರೆ ಕಾರುಣ್ಯದಿಂದ ಆ ಕೆಲಸ ಮಾಡ್ದ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅದನ್ನ ಧೃತರಾಷ್ಟ್ರ ಹೇಳ್ತಾನೆ, ಶಿಖಂಡಿ ಸಂಜಯ್ ಹೇಳ್ತಾನೆ, ಅಲ್ಲ ಧೃತರಾಷ್ಟ್ರ ಹೇಳ್ತಾನೆ. ಅದು ಕಾರುಣ್ಯ ಅಂತ. ಅಂದರೆ ಸ್ತ್ರೀ ಜೊತೆಗೆ ಯುದ್ಧ ಮಾಡೋದಿಲ್ಲ ಅನ್ನೋದು ಅವನಿಗೆ ಸ್ತ್ರೀಯ ಕುರಿತಾಗಿರುವ ಭಾವ ಅಲ್ವಾ, ಅದನ್ನು ಅವನು ಕಾರುಣ್ಯ ಅಂತ ಕರೀತಾನೆ ಧೃತರಾಷ್ಟ್ರ. ಕಾರುಣ್ಯದಿಂದಾಗಿ ಅವನು ಹಾಗೆ ಮಾಡಲಿಲ್ವಲ್ಲ, ಆವಾಗಲೇ ಅವನು ಸತ್ತ ಅಂತ ಅರ್ಥ. ಆವಾಗಲೇ ಕುರುಗಳ ಸೋಲು ನಿಶ್ಚಯ ಆಯಿತು ಅಂತ ಅರ್ಥ ಅಂತ. ಅಂದರೆ ಇದರ ಅರ್ಥ ಏನಂದ್ರೆ ಆರಂಭದಿಂದಲೇ ಇದಿದೆ ಅಂತ. ಅವನು ಯಾವಾಗ ಶಿಖಂಡಿಯನ್ನು ನಾನು ಎದುರಿಸಲಾರೆ ಅಂತ ನಿರ್ಣಯ ತಗೊಂಡು ಭೀಷ್ಮ, ಆವಾಗಲೇ ನಿಶ್ಚಯ ಆಗೋಯ್ತು ಕುರುಗಳು ಸೋಲೋದು ಅನ್ನೋ ಥರದಲ್ಲಿ ಧೃತರಾಷ್ಟ್ರ ವ್ಯಾಖ್ಯಾನಿಸ್ತಾ ಇದ್ದಾನೆ. ಯಾಕೆಂದರೆ ಇದೊಂದು ಕಾರಣ ಇಲ್ಲದೆ ಇದ್ದಿದ್ರೆ ಭೀಷ್ಮನನ್ನು ಕೆಡಗೋದಕ್ಕಾಗ್ತಾ ಇರಲಿಲ್ವಲ್ಲ ಅಂತ ಅವನು ಯೋಚಿಸೋದು. ಓಕೆ, ಕರೆಕ್ಟ್. ಶಿಖಂಡಿಯ ಜೊತೆಗೆ ಯುದ್ಧ ಮಾಡೋದಿಲ್ಲ ಅನ್ನುವ ಅಂಶ ಇದ್ದಿದ್ರೆ ಅಂತ. ಯುದ್ಧ ಮಾಡದಿದ್ರೆ ಶಿಖಂಡಿ ಯಾವತ್ತೋ ಭೀಷ್ಮನ ಕೈಯಲ್ಲಿ ನುಚ್ಚುನೂರಾಗ್ಬಿಡುತ್ತಿದ್ದ. ಅವನೇನು ಲೆಕ್ಕವೇ ಅಲ್ಲ ಭೀಷ್ಮನಿಗೆ, ಹೋಗೋ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ ಅವನೆದುರಿಗೆ ಅಂತ. ಇದಕ್ಕಿಂತ ದುಃಖ ಯಾವುದು ಅಂತೆಲ್ಲ ದುಃಖಿಸ್ತಾನ ಅವನು. ನನಗೆ ಇದಕ್ಕಿಂತ ದೊಡ್ಡ ದುಃಖ ಯಾವುದಿಲ್ಲ, ಧೃತರಾಷ್ಟ್ರ ತಂದೆಯನ್ನು ಕಳ್ಕೊಂಡೆ ನಾನಿವತ್ತು ಅಂತ. ಯಾಕೆಂದ್ರೆ ಅವನಿಗೂ ಅಜ್ಜನೇ ಅವನಲ್ವ, ತಂದೆ ಅಂದ್ರೆ ದೊಡ್ಡಪ್ಪ. ಆದರೆ ಅವನ ತಂದೆ ಇರಲೇ ಇಲ್ವಲ್ಲ, ತಂದೆ ಮೊದಲೇ ಸತ್ತೋಗಿದ್ದ. ಆಮೇಲೆ ತಂದೆಯಾಗಿ ಸ್ಥಾನಕ್ಕೆ ಬಂದಿದ್ದು ವ್ಯಾಸರ ಜೊತೆಗೂ ಸಂಪರ್ಕ ಇತ್ತು. ಆದರೆ ಸಂಪೂರ್ಣವಾಗಿ ನೋಡಿಕೊಂಡು ಬೆಳೆಸಿದ್ದು ತಂದೆಯ ಸ್ಥಾನದಲ್ಲಿತ್ತು ಅಂದರೆ ಭೀಷ್ಮನೇ. ಹಾಗೆ ಅವರನ್ನು ಒಂದೊಂದು ರೂಪ ಕೊಟ್ಟಿದ್ದು ಅವನೇ ಆಗಿರೋದ್ರಿಂದಾಗಿ ಅವನು ಹೇಳ್ತಾನೆ, ನನ್ನ ಹೃದಯ ಕಲ್ಲಾಗಿರಬೇಕು. ಈ ಅವನು ಸತ್ತ ಅಂತ ಕೇಳಿದ್ರು ಇನ್ನೂ ಅದು ಇದು ಸೀಳಿ ಹೋಗ್ತಾ ಇಲ್ವಲ್ಲ ನನ್ನ ಹೃದಯ, ಕಲ್ಲು ಆಗಿರಬೇಕು ನನ್ನ ಹೃದಯ ಅಂತೆಲ್ಲ ದುಃಖಿಸ್ತಾನೆ. ಆ ಮುಂದೇನಾಯಿತು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಸಂಜಯ್ ವಿವರಿಸ್ತಾ ಹೋಗ್ತಾನೆ ಬಿದ್ದ ಮೇಲೆ ಏನಾಯಿತು ಅಂತ. ಬೀಳುವಾಗ ಸಾಯಂಕಾಲ ಆಗಿತ್ತು ಅಂತ ಹೇಳ್ತಾನೆ. ಸಾಯಂಕಾಲದಲ್ಲಿ ಅವನು ಬಿದ್ದ. ಶರತಲ್ಪದಲ್ಲೇ ಮಲಗಿದ ಅವನು, ಶರಶಯ್ಯೆ ಅಂತ, ಅದರಲ್ಲಿ ಮಲಗಿದವನು ಭೂಮಿಯನ್ನು ಸ್ಪರ್ಶಿಸಲಿಲ್ಲ ಅಂತ. ರಥದಿಂದ ಜಾರಿದ, ಆದರೆ ಭೂಮಿಯನ್ನು ತಲುಪಲಿಲ್ಲ ಅವನು, ಹಾಗಾಯಿತು ಅಂತ. ಹಾಗಾಗ್ತಾ ಇದ್ದಾಗ ಏನಾಯಿತು ಅಂತ ಕೇಳಿದ್ರಿಂದ ಮತ್ತೊಂದು ಸಲ ವಿವರಿಸ್ತಾನೆ. ಒಂದು ಸ್ವಲ್ಪ ನೋಡಿದ್ವಿ ನಾವು ಅದನ್ನು. ಮತ್ತೆ ಹೇಳ್ತಾನೆ, ಎಲ್ಲ ಕಡೆ ಹಾ ಅಂತ ಅಯ್ಯೋ ಅನ್ನುವ ಇದು ಕೇಳು ಬಂತು. ಯಾಕೆಂದರೆ ಸೀಮಾವೃಕ್ಷ ಬಿದ್ದೋಯ್ತು ಅಂತ ಹೇಳ್ತಾನೆ. ಸೀಮಾವೃಕ್ಷ ನಿಪತಿತೆ ಕುರುಣಾಂ ಸಮಿತಿಕ್ಷಯೆ ಅಂತ. ಸೀಮಾವೃಕ್ಷ ಅಂದರೆ ಗಡಿಯಲ್ಲಿ ನಿಂತಿದ್ದ ಒಂದು ದೊಡ್ಡ ಮರ ಅಂತ ಕರೀತಾನೆ ಸಂಜಯ ಅವನನ್ನು. ಈ ಯಾವುದಾದ್ರೂ ಭೂಮಿಯ ಹೊಲವೋ ಇದರ ಮಧ್ಯದಲ್ಲೊಂದು ಮರ ಇದ್ದರೆ, ಗಡಿಯಲ್ಲೊಂದು ಮರ ಇದ್ದರೆ, ಈ ಮರದ ಉಪಯೋಗ ಇಬ್ಬರಿಗೂ ಆಗತ್ತೆ. ಅದು ಮರ ಯಾರ ಜಾಗದಲ್ಲೋ ಇದ್ದಿರ್ಬೋದು, ಆಚೆನೂ ಇದ್ದಿರ್ಬೋದು, ಈಚೆನೂ ಇರ್ಬೋದು. ಒಂದಡಿ ಅಲ್ವಾ ಅದು ಆಚೆ ಅಂದರೆ. ಆದರೆ ಅದರ ನೆರಳೋ ಇನ್ನೊಂದು ಅದು ಆಚೆಗೂ ಬಿದ್ದಿರುತ್ತೆ, ಈಚೆಗೂ ಬಿದ್ದಿರುತ್ತೆ. ಹಾಗಾಗಿ ಸಂಜಯ್ ಅವನನ್ನು ಸೀಮಾವೃಕ್ಷ ಅಂತ ಕರೀತಾನೆ. ಇವನು ಇದ್ದಿದ್ದು ಈಚೆನೇ ಇದ್ದಿರ್ಬೋದು, ಆದರೆ ಅವನು ಇಬ್ಬರಿಗೂ ಆಶ್ರಯದಾತನಾಗಿದ್ದ ಅಂತ. ಭಾಳ ಚೆನ್ನಾಗಿದೆ. ಹಾಗಾಗಿ ಆ ಸೀಮಾವೃಕ್ಷ ಬಿದ್ದಿದ್ದರಿಂದಾಗಿ ಎರಡೂ ಕಡೆಗೂ ನೋವಾಯಿತು ಅಂತ. ಉಭಯೋಸ್ಸೇನಯೋ ರಾಜನ್ ಕ್ಷತ್ರಿಯಾನ್ ಭಯಮಾವಿಷತ್ ಅಂತ. ಆತಂಕ ಉಂಟಾಯಿತು ಎರಡೂ ಕಡೆಗೂ ಅಂತ. ಅಂದರೆ ಭೀಷ್ಮನಿಗೆ ಹೀಗಾಯಿತು ಅಂದರೆ ಇನ್ನು ಉಳಿಗಾಲ ಇದೆಯಾ ನಮಗೆಲ್ಲ ಅಂತ ಎರಡೂ ಕಡೆಯವರು ಇದ್ರೂ ಯೋಚನೆ ಮಾಡುವಂತೆ ಆಯಿತು. ಅವನು ಹೇಳ್ತಾನೆ, ಕುರವಃ ಪರ್ಯವರ್ತಂತ ಪಾಂಡವಾಶ್ಚ ವಿಷಾಂಪತೆ. ಅವನು ಸುತ್ತ ಬಂದು ನಿಂತ್ಕೋತಾರೆ ಎಲ್ಲರೂ. ಕುರುಗಳು ಬಂದು ನಿಂತ್ಕೊಳ್ತಾರೆ, ಪಾಂಡವರು ಬಂದು ನಿಲ್ಕೊಳ್ತಾರೆ ಭೀಷ್ಮನ ಸುತ್ತ. ಅಲ್ಲಿ ಆಕಾಶದಿಂದ ಧ್ವನಿ ಎಲ್ಲ ಕೇಳಿಸತ್ತೆ. ಇವನು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ, ಬ್ರಹ್ಮಜ್ಞಾನಿಗಳು ಹೋಗಿ ಸೇರುವ ಸ್ಥಾನ ಯಾವುದಿದೆಯೋ ಅಲ್ಲಿಗೆ ಹೋಗಿ ಸೇರ್ತಾನೆ ಇವನು ಅಂತೆಲ್ಲ ಆಡುವ ಮಾತುಗಳು ಕೇಳಿಸತ್ತೆ. ನಿನ್ನ ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹಾಗಾಗಿಬಿಡ್ತು ಅಂತಂದರೆ ಇದು ಸಂಜಯ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಿದ್ದಲ್ಲ ಇದನ್ನು. ಸಂಜಯನಿಗೆ ಎಲ್ಲಿಂದಲೂ ನೋಡುವ ಶಕ್ತಿ ಇದ್ದರೂ ಕೂಡ ಇದನ್ನು ಅವನು ನೋಡಿದ್ದು ಅಲ್ಲೇ ನಿಂತೆ ನೋಡಿದ್ರಿಂದ ಅವನು ಎದುರಿಗೆ ಇದ್ದಾನೆ ಅವನು. ಅಂದರೆ ಅದಕ್ಕೆ ಎದುರಿಗಿದ್ದಾಗ ಅದರ ಪ್ರಭಾವ ಬೇರೆ ಇರುತ್ತಲ್ಲ. ಹಾಗಾಗಿ ಸಂಜಯನಿಗೂ ಆಗಿದೆ ಭೀಷ್ಮ ಬಿದ್ದಾಗಿನ ನೋವು ಇತ್ಯಾದಿಗಳು. ಅವನು ಹೇಳ್ತಾನೆ, ನಿನ್ನ ಮಕ್ಕಳಿಗೆ ಏನು ಮಾಡಬೇಕು ಅಂತ ತೋಚದಂತೆ ಆಗಿಬಿಡ್ತು ಅಂತ. ನಾ ಕಿಂಚಿತ್ ಪ್ರತ್ಯಪದ್ಯ ಅಂತ ಹಾಗೆ ನಿಂತುಕೊಂಡ್ರು. ಮುಖ ವಿವರಣವಾಗಿತ್ತು, ಮುಖದ ಬಣ್ಣ ಬದಲಾಗಿತ್ತು ಅವರದ್ದು. ಹೆಜ್ಜೆ ಎತ್ತಿಡೋಕ್ಕೂ ಆಗದೆ ಇರೋ ಥರ ನಿಂತ್ಕೊಂಡ್ಬಿಟ್ಟಿದ್ರು ಸ್ತಬ್ಧರಾಗಿ.
ತಲೆ ಕೆಳಗೆ ಹಾಕಿದ್ರು, ಅವರಿಗೆ ನಾಚಿಕೆ ಕೂಡ ಆಗಿತ್ತು ಅಂತ. ಕರ್ಣ ದುರ್ಯೋಧನ ಇಬ್ಬರು ಜೋರಾಗಿ ನಿಟ್ಟುಸಿರು ಬಿಡ್ತಾ ಇದ್ರು ಅಂತ ಹೇಳ್ತಾನೆ ಸಂಜಯ. ಅಂದರೆ ಕರ್ಣ ಅಲ್ಲಿಗೆ ಆಗ ಬಂದಿರೋಲ್ಲ ಅಂತ ಅನ್ಸತ್ತೆ, ಅನಂತರ ಬರ್ತಾನೆ ಅವನು. ಕರ್ಣ ಅಲ್ಲೇ ಇದ್ನಲ್ಲ ಇದರಲ್ಲಿ. ಕರ್ಣನಿಗೆ ಕೂಡ ಭೀಷ್ಮ ಬಿದ್ದಿದ್ದು ಅನ್ನೋದು ದುಃಖ ತಂದಿತ್ತು ಅಂತ. ಅಂದರೆ ಒಂದು ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ, ವ್ಯಕ್ತಿತ್ವದ ಬಗ್ಗೆ ಅಸಮಾಧಾನ ಇರುತ್ತೆ, ಅತೃಪ್ತಿ ಇರುತ್ತೆ, ಅಥವಾ ಶತ್ರು ಅನ್ನೋ ಭಾವ ಇರುತ್ತೆ, ಅವನನ್ನು ತೆಗಿಬೇಕು ಅಂತಲೇ ಇರುತ್ತೆ. ಆದರೆ ಕೆಲವು ವ್ಯಕ್ತಿತ್ವಗಳು ಹೋಯ್ತು ಅಂತಂದರೆ ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಥರ ಇರುತ್ತೆ ಅಂತ. ಹಾಗಾಗಿ ಇಲ್ಲಿಗ ಭೀಷ್ಮನನ್ನು ಸಂಹಾರ ಮಾಡಬೇಕು ಅನ್ನೋದು ಪಾಂಡವರ ಉದ್ದೇಶವೇ ಆಗಿತ್ತು. ಅದು ಪಾಂಡವ ಸೈನ್ಯದಲ್ಲಿದ್ದ ಎಲ್ಲರಿಗೂ ಭೀಷ್ಮ ಮುಕ್ತಾಯ ಆಗಬೇಕು ಅಂತಲೇ ಇತ್ತು. ಆದರೆ ಅವನು ಸತ್ತ ಅಂತಂದರೆ ಅಥವಾ ಬಿದ್ದ ಅಂತನ್ನೋದು ಅವ್ರಿಗೆ ನೋವು ಕೊಡ್ತಾ ಇತ್ತು. ಹಾಗೆಯೇ ಕರ್ಣನಿಗೆ ಅವನ ಬಗ್ಗೆ ಅಸಹನೆ ಇತ್ತು, ತನ್ನನ್ನು ಒಪ್ಕೊಳ್ಳಿಲ್ಲ ಅನ್ನುವ ಅಸಹನೆ. ಭೀಷ್ಮನ ಬಗ್ಗೆ ಬೇರೆ ವೈಯಕ್ತಿಕವಾದ ಇದೇನು ಕರ್ಣನಿಗಿರಲಿಲ್ಲ, ಭೀಷ್ಮ ಅವನನ್ನು ಒಪ್ಪಲೇ ಇಲ್ಲ ಇಡೀ ಇದರಲ್ಲಿ ಅನ್ನೋದು ಅವನಿಗೊಂದು ಕಾಡ್ತಾ ಇದ್ದ ವಿಷಯ. ಅಂದರೆ ಮಹಾವೀರನಾಗಿಯೂ ತಾನು ಅವನ ಪ್ರಕಾರ ಪಟ್ಟಿಯಲ್ಲೇ ಇಲ್ಲದೆ ಆಗೋಯ್ತಲ್ಲ ಅನ್ನೋದು ಕರ್ಣನ ಸಮಸ್ಯೆ ಅಂತ. ಈಗ ಭೀಷ್ಮನೂ ಒಬ್ಬ ವೀರ, ಕರ್ಣನೂ ಒಬ್ಬ ವೀರ ಅಂತ ಅಂದಾಗ, ಒಬ್ಬ ವೀರನಾಗಿ ಆ ಕಾಲದ ಅತಿ ದೊಡ್ಡ ಧನುರ್ವಿದ್ಯಾ ಪ್ರವೀಣನಾಗಿ ಭೀಷ್ಮ ತನ್ನನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋದಿದೆಯಲ್ಲ, ಅದು ಭಾಳ ಕಾಡತ್ತೆ ಅಂತ. ಮತ್ತು ಅದು ಅಲ್ಲೇ ಇದ್ದು ಎಲ್ಲೋ ಇರೋದಲ್ಲ, ಅಲ್ಲೇ ಇರ್ತಾನೆ, ಇವನು ಅಲ್ಲೇ ಇರ್ತಾನೆ, ಅವನು ಅಲ್ಲೇ ಇರ್ತಾನೆ. ಇವನನ್ನು ಪರಿಗಣಿಸಲೇ ಇಲ್ಲ ಭೀಷ್ಮ ಎಲ್ಲೂ ಅಂತ. ಅಂದರೆ ಇವನ ವ್ಯಕ್ತಿತ್ವವನ್ನೇ ಅವನನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅನ್ನೋದು ಪ್ರಾಯಶಃ ಕರ್ಣನ ಬಹಳ ಕಾಲ ಕಾಡಿದೆ ಅಂತ ಅನಿಸುತ್ತೆ. ಅವನು ಹಾಗೆ ವರ್ತಿಸ್ತಾನೆ, ನಾವು ಹಿಂದೆ ನೋಡಿದ್ವಿ ಅದನ್ನ. ಅಂದರೆ ಅರ್ಧರಥ ಅನ್ನೋ ಥರ, ನೀನು ವೀರನೇ ಅಲ್ಲ ಅನ್ನೋ ಥರದ ಮಾತುಗಳನ್ನು ಸಭೆಯಲ್ಲೂ ಆಡ್ತಾನೆ. ಅವನ ಬಗ್ಗೆ ಒಂದು ನಿರ್ಲಕ್ಷ್ಯ ಧೋರಣೆಯೇ ಭೀಷ್ಮನಿಗೆ ಇದ್ದಿರುತ್ತೆ. ಇಲ್ಲಿವರೆಗೆ ಅದು ಹಾಗೇ ಇತ್ತು. ಅದು ಯಾಕೆ ಅನ್ನೋದು ಮುಂದೆ ಹೊರಗೆ ಬರುತ್ತೆ. ಅಂದರೆ ಭೀಷ್ಮನ ನಿಜ ಆಶಯ ಏನಿತ್ತು ಅನ್ನೋದು ಮುಂದೆ ಬರುತ್ತೆ. ಆದರೆ ಕರ್ಣನಿಗೆ ಕಾಣಿಸಿರೋದೇನೋ ಇವತ್ತಿನವರೆಗೆ, ಕರ್ಣನಿಗೆ ಮಾತ್ರ ಅಲ್ಲ, ಉಳಿದ ಜಗತ್ತಿಗೂ ಕಾಣಿಸಿರೋದೇನು ಅಂದರೆ, ಭೀಷ್ಮ ಕರ್ಣನನ್ನು ಒಪ್ಪಿಲ್ಲ ಅಂತ. ಅಂದರೆ ವೀರ ಅಂತಲೂ ಒಪ್ಪಿಲ್ಲ, ಅವನೊಂದು ವ್ಯಕ್ತಿಯಾಗೂ ಸ್ವೀಕಾರ ಮಾಡಲೇ ಇಲ್ಲ ಅವನು ಅಂತ. ಆದರೂ ಕರ್ಣನಿಗೂ ಅದು ನೋವು ತಂದಿತ್ತು ಅಂತ. ಅಂದರೆ ಅವನು ಬಿದ್ದಿದ್ದು ನೋವು ತಂತು ಅಂತ. ಇದು ಅವನು ಬಿದ್ದ ಕೂಡಲೇ ಇವನು ದುಶ್ಯಾಸನ ಹೋಗಿ ದ್ರೋಣರ ಬಳಿಗೆ ರಥ ತಗೊಂಡು ಓಡ್ತಾನೆ. ಅಂದರೆ ಇನ್ನೂ ಅಂದರೆ ಗೊತ್ತಾಗುವ ಮೊದಲೇನಾಯಿತು ಅಂತ ಒಂದು ವಿವರಿಸ್ತಾನೆ. ಅಂದರೆ ಇಲ್ಲಿ ವಿವರಣೆ ಕೊಡುವಾಗ ಸಂಜಯ ಮೊದಲು ಒಂದು ಇದಾಗಿ ಕೊಟ್ಟ, ಮೇಲ್ನೋಟಕ್ಕೆ ಏನಾಗೋಯ್ತು ಅಂತ ಮುಂದಿಂದ ಕೊಟ್ಟ. ಇವನು ವಿವರ ಕೇಳಿದ್ರಿಂದಾಗಿ ಧೃತರಾಷ್ಟ್ರ ಆ ಕ್ಷಣದ ವಿವರ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ಒಂದು ಸಲ ಇಡೀ ಸೈನ್ಯ ಸ್ತಬ್ಧ ಆಗಿದ್ದನ್ನು ಹೇಳಿದ್ವಲ್ಲ, ಅದಕ್ಕಿಂತ ಮೊದಲನೇದು ಏನು ಅಂತ ಹೇಳ್ತಾ ಇದ್ದಾನೆ. ಅವನು ಬಿದ್ದ ಕೂಡಲೇ ಪಕ್ಕದಲ್ಲೇ ದುಶ್ಯಾಸನ ಇದ್ದ, ಅವನ ಪಕ್ಕದಲ್ಲೇ ಇದ್ನಲ್ಲ, ಅವನು ತಕ್ಷಣ ತನ್ನ ರಥವನ್ನು ತಗೊಂಡು ದ್ರೋಣರಿದ್ದಲ್ಲಿಗೆ ಹೋಗ್ತಾನೆ. ದ್ರೋಣರು ಸ್ವಲ್ಪ ದೂರದಲ್ಲಿರ್ತಾರೆ ಇದು ನಡೀತಾ ಇರುವಾಗ. ದ್ರೋಣರಿಗೆ ಅವನು ಹೇಳ್ತಾನೆ ಭೀಷ್ಮನ ಪತನ ಆಯಿತು ಅಂತ. ಭೀಷ್ಮನ ಪತನ ಆಯಿತು ಅಂತ ಕೇಳಿ ದ್ರೋಣರು ರಥದಿಂದ ಕೆಳಗೆ ಬಿದ್ದು ಬಿಡ್ತಾರೆ. ದ್ರೋಣಸ್ತದಪ್ರಿಯಂ ಶುತ್ವ ಸಹಸಾ ನ್ಯಪತದ್ ರಥಾತ್ ಅಂತ. ಆ ಅಪ್ರಿಯವಾದ ವಾರ್ತೆ ಕೇಳಿದವರಿಗೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ದಡ್ಡಂತ ಬೀಳ್ತಾರೆ. ಬಿದ್ದರೆ ಎಲ್ಲಿ ಅಂದರೆ ರಥದಿಂದಲೇ ಕೆಳಗೆ ಬೀಳ್ತಾರೆ ದ್ರೋಣಾಚಾರ್ಯರು. ಇಲ್ಲೆಲ್ಲ ಅವರ ಸಂಬಂಧಗಳೇನು ಅನ್ನೋದು ಕಾಣಿಸುತ್ತೆ. ಈಗ ಭೀಷ್ಮ ದ್ರೋಣರ ನಡುವೆ ಎಂಥ ಸಂಬಂಧ ಇತ್ತು ಅನ್ನೋದಕ್ಕೆ ಏನು ಘಟನೆಗಳಿರೋದಿಲ್ಲ, ಆದರೆ ಬಾಂಡಿಂಗ್ ಇಷ್ಟು ಚೆನ್ನಾಗಿತ್ತು ಅವ್ರ ನಡುವೆ ಅಂತ ಅನಿಸುತ್ತೆ. ಅವರಿಗೆ ಈಗ ದ್ರೋಣರಿಗೆ ಅವರ ಬದುಕಿನ ಅತ್ಯಂತ ನೋವಿನ ಕಾಲದಲ್ಲಿ ಆಶ್ರಯ ಕೊಟ್ಟಿದ್ದು ಭೀಷ್ಮನಲ್ಲ. ಈಗ ದ್ರುಪದ ಅವರನ್ನು ಅವಮಾನಿಸಿದ್ದ, ಅವರಿಗೆ ಒಂದು ಹೊಟ್ಟೆಪಾಡಿಗೋ ಅವರು ಬೆಳೆಯೋದಕ್ಕೋ ಒಂದು ಭೀಷ್ಮನೇ ಬೇಕಿತ್ತು ಅಂತೇನಿಲ್ಲ, ಎಲ್ಲಾದರೂ ಬದುಕುವಂಥ ವಿದ್ಯೆ ಇತ್ತು ಅವರಿಗೆ ಅನ್ನೋದು ಸರಿ. ಆದರೆ ಆ ನೋವಲ್ಲಿದ್ದಾಗ ಒಬ್ಬ ರಾಜ ನಿರ್ಲಕ್ಷ್ಯ ಮಾಡಿದಾಗ, ಅಸಡ್ಡೆ ಮಾಡಿದಾಗ, ಅವನಿಗಿಂತ ದೊಡ್ಡ ವ್ಯಕ್ತಿ ಗುರುತಿಸಿ ಗೌರವಿಸಿದ್ದಿದೆಯಲ್ಲ, ಆಶ್ರಯ ಅನ್ನೋದಕ್ಕಿಂತ ನೀವು ದೊಡ್ಡವರು ಅಂತ ಒಂದು ಗೌರವಿಸಿದ್ದಿದೆಯಲ್ಲ ಭೀಷ್ಮ. ದ್ರುಪದ ಹೇಳಿದ್ದೇ ನೀನೇನೂ ಅಲ್ಲ ಅಂತ. ದ್ರುಪದ ಹೇಳಿದ್ದೇನೆಂದರೆ, ನಾನು ಒಬ್ಬ ಸಿಂಹಾಸನಾರೂಢನಾದ ದೊರೆಯಲ್ಲಿ ನಿನ್ನಂಥ ಒಬ್ಬ ಬಡವ ಎಲ್ಲಿ ಅಂತಲೇ ಅವನು ಮಾತಾಡಿದ್ದಲ್ವ, ನನಗೆ ನಿನಗೆ ಎಂಥ ಸ್ನೇಹ ಬರೋದಕ್ಕೆ ಸಾಧ್ಯ ಅಂತ ಅದೇ ವಿಷಯ ಚುಚ್ಚಿದಾಗ ಇಲ್ಲಿ ಬಂದರೆ ಆ ಬಡತನವನ್ನು ಇನ್ನೊಂದನ್ನು ಏನನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದ್ರೋಣರ ವ್ಯಕ್ತಿತ್ವ ದೊಡ್ಡದು ಅಂತ ಗುರುತಿಸಿ ಭೀಷ್ಮ ಅಷ್ಟು ಎತ್ತರಕ್ಕೆ ನೋಡಿದಾಗ ಅದು ಅವರಿಗೆ ಭೀಷ್ಮನ ಬಗ್ಗೆ ಒಂದು ಎಂಥ ಒಂದು ಭಾವವನ್ನು ಹುಟ್ಟಿಸಿರಬಹುದು ಅಂತ.
ಅಂದರೆ ಅವಮಾನಿತರಾದಾಗ ತುಂಬ ದೊಡ್ಡವರು ಜೊತೆಗೆ ನಿಂತು ಬಿಟ್ರೆ ಲೈಫ್ ಲಾಂಗ್ ಕೃತಜ್ಞರಾಗಿರೋ ಥರ ಆಗುತ್ತೆ. ಎಕ್ಸಾಕ್ಟ್ಲಿ. ಈಗ ನನಗೆ ಕರ್ಣಂದು ಕೂಡ ನೆನಪು ಬರುತ್ತೆ ಸ್ವಲ್ಪ ಅಲ್ವಾ, ಅವನಿಗೂ ಅದೇ ಥರ ಅನಿಸಿರುತ್ತೆ. ಹಾಂ, ದುರ್ಯೋಧನನ ಬಗ್ಗೆ ಕರ್ಣನ ಭಾವ ಇದ್ದಿದ್ದು ಹಾಗೇನೆ. ಅಂದರೆ ಅವನಿಗೆ ಈ ಕತೆಗಳಲ್ಲ ಜನ ಸೇರಿಸ್ಕೊಳ್ತಾ ಇರೋದು, ಈಗ ಕುಂತಿ ಬಿಟ್ಲು ಅದೆಲ್ಲ ಗೊತ್ತೇ ಇಲ್ಲ ಅವನಿಗೆ ಅವಾಗ. ಆದರೆ ಒಬ್ಬ ಸಾಮಾನ್ಯ ಸೂತನ ಮಗನನ್ನ ದುರ್ಯೋಧನ ರಾಜನನ್ನಾಗಿಸಿ ಬಿಟ್ನಲ್ಲ, ಅವನು ಯಾವ ದೇಶದಲ್ಲಿ ಇದ್ನೋ, ಅಂದರೆ ಅವನ ತಂದೆ ಇದ್ದಿದ್ದು ಅಂಗದವನೇ, ಅಂಗ ದೇಶದವನೇ ಅವನ ತಂದೆ. ಅವನೇನು ಇಲ್ಲಿ ನೌಕರ ಆಗಿರಲಿಲ್ಲ ಇವನ ತಂದೆ. ಏನು ಇವನ ಗೆಳೆಯ ಅಂತ ಕರೀತಾರೆ ಅವನನ್ನು, ಧೃತರಾಷ್ಟ್ರನ ಮಿತ್ರನಾಗಿದ್ದ ಇವನ ತಂದೆ ಅಂತ. ಅಂದರೆ ಅವನೇನು ಏನೂ ಇಲ್ಲದ ಅಬ್ಬೆಪಾರಿ ಅಲ್ಲ ಇವನ ತಂದೆ ಅಧಿರಥ. ಆದರೆ ರಾಜ ಏನೂ ಅಲ್ವಲ್ಲ, ಅಂಗಕ್ಕೆ ರಾಜನನ್ನಾಗಿಸ್ಬಿಟ್ನಲ್ಲ ದುರ್ಯೋಧನ. ಅದು ಏನನ್ಸತ್ತೆ ಅಂತ ಅಂದರೆ, ಅದು ಎಂಥ ಸಂದರ್ಭದಲ್ಲಿ ಅಂದರೆ, ಭೀಮ ನೀನು ಸಮಾನ ಅಲ್ಲ ಅಂತ ಹೇಳಿದಾಗ್ಲೇನೆ, ದ್ವಂದ್ವ ಯುದ್ಧ ಮಾಡಬೇಕಾಗಿರೋದು ಸಮಾನರು ಕ್ಷತ್ರಿಯರ ಜೊತೆಗೆ. ಅಂದರೆ ಕ್ಷತ್ರಿಯರು ಅಂತ ಅಂದರೆ ಅಲ್ಲ, ಅವನು ಹೇಳೋದು ಆಳುವವರು ಅನ್ನೋ ಅರ್ಥದಲ್ಲಿ. ಇದನ್ನು ಹೊರಗಡೆ ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ. ಭೀಮ ಹೇಳಿದ್ದು ಕ್ಷತ್ರಿಯರ ಜೊತೆಗೆ ಕ್ಷತ್ರಿಯರು ಮಾತ್ರ ದ್ವಂದ್ವ ಯುದ್ಧ ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ತಕ್ಷಣ ಅವನೇನು ಮಾಡ್ದ ದುರ್ಯೋಧನ, ಇವನನ್ನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿಸಿದ. ಅವಾಗ ಇದರ ಅರ್ಥ ಏನು, ಅವನು ಅಂಗರಾಜ್ಯಕ್ಕೆ ರಾಜನಾಗಿ ಬಿಟ್ರೆ ದ್ವಂದ್ವ ಯುದ್ಧ ಮಾಡ್ಬೋದು ಅಂತ ಅರ್ಥ ಆಯ್ತಲ್ವಾ. ಅದರರ್ಥ ಏನು ಅಂದರೆ, ಆಳುವವರು ಸಿಂಹಾಸನಸ್ಥರು ಮಾತ್ರ ಯುದ್ಧ ಮಾಡಬಹುದು ಅಂತ ಅವನ ಅಭಿಪ್ರಾಯ ಬಂದಿರೋದು. ಸಿಂಹಾಸನಸ್ಥ ಇವನು ಆಗ್ಬೋದು ಅಂತಲೂ ಆಯಿತು. ಅಂದರೆ ಅಲ್ಲಿ ನಾವು ಈ ಜಾತಿಗೆ ಸಂಬಂಧಪಟ್ಟಂತೆ ಒಂದು ಸೂತಪುತ್ರ ಅಂತಿದೆಯಲ್ಲ, ನಾನು ಸುಮಾರು ಸಲ ಹೇಳ್ತೀನಿ ಅದನ್ನ, ಮತ್ತು ಹೇಳ್ತೀನಿ ತಪ್ಪು ಗ್ರಹಿಕೆ ಆಗಿದೆ ಅನ್ನೋದಕ್ಕೆ. ಈಗ ಕರ್ಣನನ್ನ ಒಬ್ಬ ಸೂತ ವಂಶದಲ್ಲಿ ಹುಟ್ಟಿದವನು, ಅವಾಗ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಅವನು ಸೂತನೇ ಅಲ್ವಾ. ಅವನನ್ನು ರಾಜನನ್ನಾಗಿ ಮಾಡಿದಾಗ ಆಕ್ಷೇಪ ಇಲ್ಲ. ಅರ್ಜುನನ ಜೊತೆಗೆ ಅವನು ದ್ವಂದ್ವ ಯುದ್ಧಕ್ಕೆ ಬಂದಾಗ ಆಕ್ಷೇಪ ಇದೆ, ಆದರೆ ಅವನ ಅಂಗಕ್ಕೆ ರಾಜನನ್ನಾಗಿ ಮಾಡಿದಾಗ ಪಾಂಡವರದ್ದು ಆಕ್ಷೇಪ ಇಲ್ಲ. ಈ ರಾಜ್ಯ ನಮಗೂ ಸೇರಿದ್ದು, ನಮ್ಮನ್ನು ಕೇಳದೆ ಹೆಂಗೆ ರಾಜನನ್ನು ಮಾಡಿದೆ ಅಂತ ಪಾಂಡವರು ಕೇಳಲಿಲ್ಲ, ಭೀಷ್ಮ ಕೇಳಲಿಲ್ಲ, ದ್ರೋಣರು ಯಾಕೆ ಮಾಡ್ತೀಯಾ ಅಂತ ಕೇಳಲಿಲ್ಲ, ವಿದುರ ಕೇಳಿಲ್ಲ, ಎಲ್ಲಿದ್ದರು ಯಾರೂ ಕೇಳಲಿಲ್ಲ ಅವನನ್ನು. ಅಂದರೆ ಯಾವ ಜಾತಿಯವನು ರಾಜನಾಗಬಹುದಿತ್ತು ಅಂತ ಆಯಿತು, ಅದಕ್ಕೆ ಆಕ್ಷೇಪಿಸ್ತಾ ಇರಲಿಲ್ಲ ಅಂತ ಆಯ್ತಲ್ಲ. ಹೆಚ್ಚಾಗಿ ಕ್ಷತ್ರಿಯರು ಹಾಕ್ಕೊಂಡಿದ್ರು ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಬಂದಿದ್ದು ಅದು ಜಾತಿಯ ವಿಷಯ ಅಲ್ಲ. ಅದು ನೀನು ಸಿಂಹಾಸನದ ಮೇಲೆ ಇಲ್ಲ, ನೀನು ಇದನ್ನು ಮಾಡೋವನಷ್ಟೇ, ರಥ ನಡೆಸುವವನು, ಸಾರಥಿಯ ಜೊತೆಗೆ ಯುದ್ಧ ಮಾಡೋದಿಲ್ಲ ಅನ್ನೋ ತರಹದ್ದದು. ರಾಜರ ಜೊತೆಗೆ ಯುದ್ಧ ಮಾಡ್ತೀವಿ ಅಂತ ಅದು ಯಾವಾಗ ಆಯಿತೋ ಆ ಕ್ಷಣ ಇದೆಯಲ್ಲ, ತುಂಬು ಸಭೆಯಲ್ಲಿ ಕರ್ಣನಿಗೆ ಈ ಮಾತು ಬಂದಿದ್ದು, ನೀನು ದ್ವಂದ್ವ ಯುದ್ಧಕ್ಕೆ ಯೋಗ್ಯನಲ್ಲ ಅಂತ ಬಂದಿದ್ದೆ, ಯಾಕೆಂದರೆ ಸಿಂಹಾಸನಸ್ಥ ಅಲ್ಲ ಅಂತ. ಅದಾದ ಕೂಡಲೇ ದುರ್ಯೋಧನ ತೆಗೆದುಕೊಂಡ ನಿರ್ಣಯ, ಅದು ಕರ್ಣ ಅಪೇಕ್ಷಿಸಿ ತೆಗೆದುಕೊಂಡಿದ್ದು ಅಲ್ಲ, ಯಾರು ಹೇಳಿದ್ದು ಅಲ್ಲ, ತಾನಾಗಿ ತೆಗೆದುಕೊಂಡ ನಿರ್ಣಯ ಅಂತ ಇದೆಯಲ್ಲ, ಅದು ಏನು ಮಾಡುತ್ತೆ ಅಂತಂದರೆ ಅದು ಕರ್ಣನನ್ನು ಹೀಗೆ ಮಾಡಿಬಿಡ್ತು. ಎಕ್ಸಾಕ್ಟ್ಲಿ. ಈ ಕ್ವಾಲಿಫೈಯಿಂಗ್ ರೌಂಡ್ ಅಂತ ಇರುತ್ತಲ್ಲ, ಅದು ಭಾಳ ಮುಖ್ಯ ಅಲ್ವಾ. ಅಂದರೆ ಕ್ವಾಲಿಫೈ ಆಗ್ಬೇಕು ಫಸ್ಟ್ ನೀವು ಅಂತ, ಆಮೇಲೆ ನೀವು ಕಾಂಪಿಟ್. ಹೌದು. ಈಗ ಫಾರ್ ಎಕ್ಸಾಂಪಲ್ ಫೀಫಾ ವರ್ಲ್ಡ್ ಕಪ್ ಏನು ನಡೆಯುತ್ತೆ, ಅದಕ್ಕೆ ವರ್ಲ್ಡ್ ಕಪ್ ಶುರು ಹಾಕಿನ ಮುಂಚೆ ಒಂದು ಕ್ವಾಲಿಫೈಯಿಂಗ್ ರೌಂಡ್ ಇರುತ್ತೆ. ಆ ಕ್ವಾಲಿಫೈಯಿಂಗ್ ರೌಂಡಲ್ಲಿ ಎಲ್ಲ ದೇಶಗಳು ಭಾಗವಹಿಸ್ತವೆ, ಅಥವಾ ಯಾರೆಲ್ಲ ಇಷ್ಟ ಆದ್ರೆ ಅದರಲ್ಲಿ ಗೆದ್ದಂಥವ್ರು ಮಾತ್ರ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗ್ತಾರೆ. ಹೌದು. ಸೊ ಇಟ್ಸ್ ನಾಟ್ ಅಬೌಟ್ ನೀನು ಆಡೋಣ ಅಂತಂದ್ರೆ ಆಡೋಕ್ಕಾಗಲ್ಲ, ಅದು ಆಗಲ್ಲ. ಸೊ ಹಾಗೆ ಇಟ್ಸ್ ಅಬೌಟ್ ದ ಪೊಸಿಷನ್. ಇಲ್ಲಿ ನನಗನ್ಸೋದು ಅಂದ್ರೆ ರಾಜ ಕ್ಷತ್ರಿಯ. ಹೌದು, ನೀನೊಂದ್ಸಲ ರಾಜ ಆಗಿ ಆಯ್ಕೆ ಆಗಿದೆಯಾ, ಹಾಗಾದ್ರೆ ನೀನು ಕ್ಷತ್ರಿಯನಾದೆ, ಬಾ ನನ್ನ ಜೊತೆಗೆ ಅಂದ್ರೆ ಯುದ್ಧ ಮಾಡುವ ಸಮಾನತೆ ನಿನಗಿದೆ ಅಂತ. ಇಲ್ಲಿ ಕ್ವಾಲಿಫೈ ಮಾಡೋದು ಕೂಡ ಹೇಗೆ ಅಂತ ಅಂದ್ರೆ, ನಾನು ನಾಳೆಯಿಂದ ಕ್ರಿಕೆಟ್ ಆಡ್ತೀನಿ ಅಂತ ಒಂದು ದೇಶ ಹೇಳಿದ್ರೆ ಒಪ್ಪಲ್ಲ. ನಿನಗೆ ಕ್ರಿಕೆಟ್ ಆಡ್ತಾ ಇರುವ ಒಂದು ದೇಶದ ಟೀಮಿನೊಡನೆ ಆಟವಾಡುವಷ್ಟು ನಿನಗೆ ಕೌಶಲ, ಸಾಮರ್ಥ್ಯ ಎಲ್ಲವೂ ಅಂತ. ಇದು ಬಂದ ಮೇಲೆ ನಿನಗೆ ಯೋಗ್ಯತೆ ಇದೆ ಅಂತ ಹೇಳ್ತೀವಿ ಅಂತ. ಹಾಗಾಗಿ ಅದಕ್ಕೊಂದು ಅಳತೆಗೋಲೇನೋ ಇದೆ, ಒಂದು ಮಾನದಂಡ ಇದೆ. ಇಷ್ಟನ್ನು ನೀನು ಫುಲ್ಫಿಲ್ ಮಾಡಿದ್ರೆ ನೀನು ಆಡೋದಕ್ಕೆ ಯೋಗ್ಯನಾಗ್ತೀಯ. ಕೊನೆಗೆ ಆಡಿ ಗೆಲ್ತೀಯಾ ಸೋಲ್ತೀಯಾ ಅನ್ನೋದು ಅದು ನಿನಗೆ ಬಿಟ್ಟಿದ್ದು. ಆದರೆ ಆಡುವ ಅರ್ಹತೆ ಪಡೆದುಕೊಳ್ಳೋದಕ್ಕೆ ಇದಿಷ್ಟು ಅನಿವಾರ್ಯ ಅಂತ. ಹಾಗಾಗಿ ಅದು ಎಲ್ಲಿ ಬಂದಿರೋದು ಅಂದರೆ, ಅಲ್ಲಿ ಒಂದು ಏನು ಕಾಣಿಸುತ್ತೆ ಇದರಲ್ಲಿ ಅಂತ ಅಂದರೆ, ಯಾರ್ದೋ ಜೊತೆಗೆ ಕ್ಷತ್ರಿಯನಾದವನು ಯುದ್ಧ ಮಾಡಬಾರದು ಅನ್ನುವ ಒಂದು ನಿಯಮ ಕಾಣಿಸುತ್ತೆ. ಆ ನಿಯಮ ಮಾಡ್ಕೊಳ್ಳೇಬೇಕು. ಇಲ್ಲದೇ ಇದ್ರೆ ಅವ್ರ ಹತ್ರ ಸೈನ್ಯ ಇದೆ, ಅವ್ರ ಹತ್ರ ಆಯುಧಗಳಿವೆ, ಅವರು ಟ್ರೈನ್ಡ್ ಆದವರು, ಅವರು ಈಗ ಯುದ್ಧ ವಿದ್ಯೆ ಗೊತ್ತಿದೆ, ಟ್ರೈನ್ಡ್ ಆದವರು. ಯಾರೋ ಎದುರುಗಡೆ ಇದ್ದವನ ಜೊತೆಗೆಲ್ಲ ಬಾಯಲ್ಲಿ ಯುದ್ಧ ಮಾಡಿ ನೀನು ಕೊಂದುಬಿಡ್ತೀನಿ ಅಂತ ಹೊರಟ್ರೆ ಅವನಿಗೇನು ಮಾಡೋದಕ್ಕಾಗತ್ತೆ ಅಂತ. ಇವತ್ತು ನಮ್ಮಲ್ಲಿ ಒಬ್ಬ ಟ್ರೈನ್ಡ್ ಆದ ಯಾರೋ ಒಬ್ಬ ಈ ಸೈನಿಕ ಅಂತಲೇ ತಗೊಳ್ಳೋಣ, ಅವನೊಬ್ಬ ಜನಸಾಮಾನ್ಯ ಜೊತೆಗೆ ಯುದ್ಧಕ್ಕೆ ಹೊರಟುಬಿಟ್ರೆ ಹಂಗೆ ಕೊಡಲ್ವಲ್ಲ ಅವಕಾಶವನ್ನು.
ಅದೇ ತರಹದ ಇದು ಕಾಣಿಸುತ್ತೆ. ಅದಕ್ಕಾಗಿ ಆ ನಿಯಮ ಗಟ್ಟಿ ಮಾಡಿದ್ದಾರೆ ಅವರು. ಕರೆಕ್ಟ್. ಈಗ ನೋಡಿ, ಮತ್ತು ದೇಶಗಳ ಮತ್ತೆ ಯುದ್ಧ ಆದಾಗಲೂ ಕೂಡ ಈಗ ನೀವು ಭಾರತ ಪಾಕಿಸ್ತಾನ ಮೇಲೆ ನೀವು ಆಕ್ರಮಣ ಮಾಡಿದಾಗ ಅಲ್ಲಿನ ನಾಗರಿಕರು ಸಿಕ್ಕರೆ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಇದೆ, ನಿಯಮಾವಳಿಗಳಿದೆ. ಹೌದು. ನೀವು ಸೈನಿಕರನ್ನ ಕೊಲ್ಲಬಹುದು, ಬಟ್ ನಾಗರಿಕ ಸಿಕ್ಕರೆ ಕೊಲ್ಲೋ ಹಾಗಿಲ್ಲ. ಹೌದು. ಅಂದ್ರೆ ನಿಶಸ್ತ್ರನಾದ ನಿರಾಯುಧನಾದ ನಾಗರಿಕ ಸಿಕ್ಕರೆ ಸೊ ಹಾಗೆ. ಹೌದು ಹೌದು, ಈಗಲೂ ಇದೆ. ಈಗಲೂ ಮನುಷ್ಯನ ಯೋಚನೆಗಳು ಅವತ್ತು ಹಿಂಗೆ ಇತ್ತು, ಇವತ್ತು ಹಾಗೆ ಇದೆ. ಇವತ್ತು ಯಾವ್ದಾದ್ರು ಯುದ್ಧದಲ್ಲಿ ನಾಗರಿಕರ ಹತ್ಯೆ ಆಯಿತು ಅಂದ್ರೆ ಅದನ್ನು ಇಡೀ ಜಗತ್ತು ಖಂಡಿಸುತ್ತೆ. ಅಂದ್ರೆ ಇವನದ್ದೇ ನ್ಯಾಯ ಇದ್ರೂ ಖಂಡಿಸುತ್ತೆ ಅಂತ, ಇವನದ್ದೇ ನ್ಯಾಯ ಇದ್ರೂ ಖಂಡಿಸುತ್ತೆ ಅಂತ. ಈಗ ಇಸ್ರೇಲ್ ಇದರಲ್ಲಿ ಅಲ್ಲಿ ನಾಗರಿಕರು ಸತ್ರು ಅಂತಂದ ಕೂಡಲೇ ಜಗತ್ತಿನ ದೃಷ್ಟಿಕೋನ ಇಸ್ರೇಲ್ ಬಗ್ಗೆ ಚೇಂಜ್ ಆಗಿದ್ ನೋಡಿದ್ವಲ್ಲ ನಾವು. ಅದಕ್ಕಿಂತ ಮೊದಲು ಹಮಾಸ್ ಉಗ್ರರು ಇಲ್ಲಿ ನಾಗರಿಕರನ್ನ ಅಪಹರಣೆ ಮಾಡಿದಾಗ ಹಮಾಸ್ ಬಗ್ಗೆ ಇದ್ದ ಜಗತ್ತಿನ ವರ್ತನೆಗೂ ಆಮೇಲೆ ಗಾಜಾ ಪಟ್ಟಿಯಲ್ಲಿ ಜನಸಾಮಾನ್ಯರ ಸತ್ರು ಅಂತಂದು ಕೂಡಲೇ ಅದು ಅವ್ರ ಬಗ್ಗೆ ಕನಿಕರ ಉಂಟು ಮಾಡಿ ಇಸ್ರೇಲ್ ಬೈಯಕ್ಕೆ ಶುರು ಮಾಡಿದ್ರು. ಈ ಮನೋಭಾವ ಅವತ್ತು ಇತ್ತು. ಅದಕ್ಕಷ್ಟು ಬಿಗಿ ಮಾಡ್ತಾ ಇದ್ರು, ನೀನ್ ಬೇರೆಯವ್ರ ಮೇಲೆ ಕತ್ತಿ ಎತ್ತುವಂತಿಲ್ಲ ಅಂತ, ಜನಸಾಮಾನ್ಯರ ಮೇಲೆ ಅಂತ. ಹಾಗಾಗಿ ಅಂದ್ರೆ ಇಲ್ಲಿ ಭೀಷ್ಮನಿಗೆ ಬರೋದಾದ್ರೆ ದ್ರೋಣರಿಗೆ ಇದ್ದ ಭಾವ ಅದು ಅಂತ. ದ್ರೋಣರಿಗೆ ಮತ್ತು ಕರ್ಣನಿಗೆ ಇಬ್ಬರಿಗೂ, ಕರ್ಣನಿಗೆ ದುರ್ಯೋಧನನ ಕುರಿತು, ದ್ರೋಣರಿಗೆ ಭೀಷ್ಮನ ಕುರಿತು ಇದ್ದ ಆ ಭಾವ ಒಂದೇ ಅಂತ. ತಪ್ಪಿದ್ದು ಎಲ್ಲಿ ಅಂತ ಅಂದರೆ, ದ್ರೋಣರಲ್ಲಿ ತಪ್ಪು ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಭೀಷ್ಮನಲ್ಲಿ ತಪ್ಪಿರಲಿಲ್ಲ. ಅವನಿಗಂಥ ದುರಾಸೆಗಳು ಅಂಥದ್ದೇನು ಇರದೇ ಇರೋದ್ರಿಂದಾಗಿ ಅವನು ದ್ರೋಣರನ್ನು ಎಲ್ಲೂ ತಪ್ಪಿಗೆ ಎಳಿಲೇ ಇಲ್ಲ. ಆಶ್ರಯ ಕೊಟ್ಟು ಏನು ಮಾಡ್ದ ಅಂತ ದ್ರೋಣರನ್ನು ಒಂದು ಒಳ್ಳೆ ಗುರುಗಳನ್ನು ಮಾಡ್ದ ಅಷ್ಟೇ. ದುರ್ಯೋಧನ ಏನು ಮಾಡ್ದ ಅಂದರೆ ತನ್ನ ಕ್ಷುದ್ರ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಕರ್ಣನನ್ನು ಬಳಸಿದ. ಕರ್ಣನಿಗೆ ಕೃತಜ್ಞತೆಯ ಕಾರಣಕ್ಕೆ ಅದು ಅನಿವಾರ್ಯ ಆಗೋಯ್ತು. ಆಮೇಲಿನ ಪ್ರಶ್ನೆ ಬರೋದು ಎಲ್ಲಿ ಅಂತ ಅಂದರೆ, ಈ ಥರ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಸರಿಯೇ ತಪ್ಪೇ ಅನ್ನುವ ಒಂದು ಜಿಜ್ಞಾಸೆ ಉಳ್ಕೊಳ್ಳುತ್ತೆ. ಅದು ಅವತ್ತು ಇದೆ, ಇವತ್ತು ಇದೆ, ನಾಳೆನೂ ಇರುತ್ತೆ. ಒಬ್ಬನಿಗೆ ಏನನ್ಸುತ್ತೆ ಅಂದರೆ, ಇಲ್ಲ ರೀ ಅದೇನು ಏನೇ ಇದ್ರೂ ಕರ್ಣ ಈ ಕೃತಜ್ಞತೆಯನ್ನು ಅರ್ಪಿಸಿದ್ರಲ್ಲಿ ನೀವು ಕರ್ಣನ್ ತಪ್ಪು ಅಂತ ಅನ್ಸಲ್ಲ ನನಗೆ ಅಂತ ಒಬ್ಬನಿಗೆ ಅನ್ಸುತ್ತೆ. ಇನ್ನೊಬ್ಬನಿಗೆ ಕೃತಜ್ಞತೆ ಅನ್ನುವ ಕಾರಣಕ್ಕೆ ಇನ್ಯಾರಿಗೂ ಅನ್ಯಾಯ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಕರ್ಣ ಅನ್ಯಾಯಕಾರಿ ಆದ್ನಲ್ಲ ಅಂತ ಅನ್ಸುತ್ತೆ. ಇದು ಎಂಡ್ಲೆಸ್ ಜಿಜ್ಞಾಸೆ. ಇದು ಇವತ್ತು ನಡೆಯುತ್ತೆ. ಸುಮ್ಮನೆ ಚಿಕ್ಕದಾಗಿ ಹೇಳೋದಾದ್ರೆ, ಒಬ್ಬ ನಟ ಇರ್ತಾನೆ, ಅವನಿಗೊಂದು ಅಭಿಮಾನ ಸಂಘ ಇರುತ್ತೆ. ಅಭಿಮಾನಿಗಳ ಸಂಘ ಅಂತ ಅಂದ್ರೆ ಅಭಿಮಾನಿಗಳಂದ್ರೆ ಗೊತ್ತಾಗ, ಅಭಿಮಾನಿಗಳ ಸಂಘದ ಮೂಲಕನೋ ಅಧ್ಯಕ್ಷನ ಮೂಲಕನೋ ಕುಕೃತ್ಯ ಈ ನಟ ಎಸಗ್ಬಿಟ್ರೆ ಈಗ ಆಗಿದೆಯಲ್ಲ, ಆಗಿದೆ. ಚಿತ್ರದುರ್ಗ ಸಂಘದ ಅಧ್ಯಕ್ಷನ ಇದರಲ್ಲ, ಅವನಿಗೆ ಶಿಕ್ಷೆ ಕೊಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ ಅವನ ತಪ್ಪ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಾ, ಇಲ್ಲ ಅವನ ತಪ್ಪಲ್ಲಿ ಭಾಗಿಯಾಗಿದ್ರಿಂದ ಶಿಕ್ಷೆ ಕೊಡ್ಬೇಕಾ? ತಪ್ಪೇ ಅದು. ಹಾಗೆ ಇವತ್ತು ಹಾಗೆ ನಿರ್ಣಯ ಮಾಡುತ್ತೆ ಕಾನೂನು, ಅದೇ ನಿರ್ಣಯ ಮಾಡುತ್ತೆ. ಕರ್ಣನ ವಿಷಯದಲ್ಲೂ ಕೃಷ್ಣನ ನಿರ್ಣಯ ತಗೊಳ್ಳೋದು ಅದನ್ನೇ ಆಗಿರುತ್ತೆ. ಭಾವ ಎರಡು ಥರ ಇರುತ್ತಲ್ಲ. ಮನಸ್ಸಿನಲ್ಲಿ ದುರುದ್ದೇಶ ಇಟ್ಟುಕೊಂಡೇ ತಪ್ಪು ಮಾಡಿದ್ದ, ಮನಸ್ಸಿನಲ್ಲಿ ದುರುದ್ದೇಶ ಇಲ್ಲ ಆದರೂ ತಪ್ಪು ಮಾಡಿದ್ದ ಅಂತಂದಾಗ ಶಿಕ್ಷೆಯ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗತ್ತೆ ಹೊತ್ತು ಶಿಕ್ಷಾರ್ಹ ಅಲ್ಲ ಅಂತ ಆಗೋಲ್ಲ. ಶಿಕ್ಷೆ ತಪ್ಪಿದ್ದಲ್ಲ. ಹಾಗಾಗಿ ಇಲ್ಲಿ ಒಂದು ಕೃತಜ್ಞತೆ ಅನ್ನೋದಿದೆ ಇಬ್ಬರಿಗೂ. ದ್ರೋಣರಿಗಿದ್ದ ಆ ಭಾವ ಇದೆಯಲ್ಲ, ಅದು ಇಲ್ಲಿ ಕಾಣಿಸ್ಕೊಳ್ತು ಅಂತ. ಈ ಘಟನೆಗಳು ಹಿಂದೆಲ್ಲೂ ಕಾಣಿಸ್ಲಿಲ್ಲ. ದ್ರೋಣರಿಗೆ ಭೀಷ್ಮನ ಬಗ್ಗೆ ಎಂಥ ಅಭಿಪ್ರಾಯ ಇತ್ತು ಅನ್ನೋದೆಲ್ಲೂ. ಆದರೆ ಇದು ಒಂದೇ ಘಟನೆ ಸಾಕು. ಯಾಕಂದರೆ ದ್ರೋಣರಂಥವರು ಯಾವುದಾದ್ರು ಒಂದು ಇಂಥ ನ್ಯೂಸ್ ಬಂದಾಗ ಸ್ವಲ್ಪ ದುರ್ಬಲ ಹೃದಯದರು, ತುಂಬ ಭಾವುಕ ವ್ಯಕ್ತಿಗಳು ತಕ್ಷಣ ಹೀಗೆ ರಿಯಾಕ್ಟ್ ಆಗ್ತಾರೆ. ಅಂದರೆ ಅವರಿಗೆ ಗೊತ್ತಿಲ್ಲದೆ ಏನೋ ಆಗುತ್ತೆ. ಹಾಗೆ ಇಲ್ಲದೆ ಇರೋರಿಗೆ ಅವ್ರಿಗೇನೂ ಆಗೋಲ್ಲ. ಅವರು ತಕ್ಷಣ ಯೋಚನೆ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಾರೆ. ಆದರೆ ಈ ಥರದ ಸುದ್ದಿ ಕೇಳಿದಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಯಾರಿಗೋ ಅನ್ನೋದೆಲ್ಲ ಇರುತ್ತಲ್ಲ ದುರ್ಬಲ ಹೃದಯದರಿಗೆ ಅಂತ. ಆದರೆ ದ್ರೋಣರಂತಹ ದುರ್ಬಲರೇನಲ್ಲ ಅವರು, ಅಂದರೆ ಗಟ್ಟಿ ಜನ ಅವರು. ಆ ಗಟ್ಟಿ ಇದ್ದವರು ಮೂರ್ಛೆ ತಪ್ಪಿ ಕೆಳಗೆ ಬಿದ್ದು ಹೋಗ್ತಾರೆ ಅಂತ ಅಂದರೆ ಅವರ ಮನಸ್ಸಿನಲ್ಲಿ ಅವನ ಬಗ್ಗೆ ಅಂಥ ಭಾವ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಎಚ್ಚರಗೊಂಡವರು ತನ್ನ ಸೈನ್ಯವನ್ನು ನಿಲ್ಲಿಸ್ತಾರೆ, ಯುದ್ಧವನ್ನು ನಿಲ್ಲಿಸ್ತಾರೆ. ಯುದ್ಧವನ್ನು ಅಂದರೆ ಸಂಪೂರ್ಣವಾಗಿ ಯುದ್ಧವನ್ನೇ ನಿಲ್ಲಿಸ್ತಾರೆ ಅವರು. ಕೌರವ ಸೈನ್ಯದ ಯುದ್ಧವನ್ನು ನಿಲ್ಲಿಸ್ತಾರೆ. ಯಾರೊಬ್ಬರು ಹೇಳಬೇಕಲ್ಲ, ಈಗ ದುರ್ಯೋಧನ ಅವರೆಲ್ಲ ಸ್ತಬ್ಧರಾಗ್ಬಿಟ್ಟಿದ್ದಾರೆ, ಯಾರು ಏನೂ ಹೇಳ್ತಾ ಇಲ್ವಲ್ಲ. ದ್ರೋಣಾಚಾರ್ಯರು ಯುದ್ಧ ನಿಲ್ಲಿಸ್ತಾರೆ. ಈಗ ಇವರು ನಿಂತಿದ್ದನ್ನು ಕಂಡು ಅವರು ಯುದ್ಧ ನಿಲ್ಲಿಸ್ತಾರೆ. ಯಾರು? ಪಾಂಡವರು. ಇವರು ಹಿಂದೆ ಸರದ್ರಲ್ಲ, ಆಗ ದೂತೈ ಶೀಘ್ರಾಶ್ವ ಸಂಯುಕ್ತೈ ಅವಹಾರ ಮಕಾರಯನ್ ಅಂತ ಯುದ್ಧ ನಿಲ್ಲಿಸೋದು ಅನ್ನೋದು ಅಷ್ಟು
ತಕ್ಷಣ ಆಗೋದಿಲ್ಲ. ಈಗ ಸೂರ್ಯಾಸ್ತ ಆದಾಗ ಯುದ್ಧ ನಿಲ್ಲತ್ತೆ ಅನ್ನೋದು ಗೊತ್ತಿರುತ್ತೆ, ಎಲ್ಲರೂ ಒಂದು ಇದರಲ್ಲಿ ಇರ್ತಾರೆ. ಆದರೆ ಈಗ ಇನ್ನು ಸೂರ್ಯಾಸ್ತ ಆಗೋಕ್ಕಿಂತ ಮೊದಲೇ ಯುದ್ಧ ನಿಲ್ಲುವಾಗ ಯುದ್ಧ ನಿಲ್ಲಿಸಿ ಅಂತ ಹೇಳಬೇಕಾಗತ್ತೆ. ಅದು ತುಂಬ ವಿಸ್ತಾರವಾದ ಜಾಗ, ಎಲ್ಲೆಲ್ಲೋ ಇದಾರಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಶೀಘ್ರವಾಗಿ ಕುದುರೆ ಏರಿ ಧಾವಿಸುವ ದೂತರುಗಳು ಹೋಗಿ ಯುದ್ಧ ನಿಲ್ಲಿಸಬೇಕು ಅಂತ ಇದನ್ನು ಕೊಟ್ಟರು ಅಂತ, ಪಾಂಡವ ಸೈನ್ಯಕ್ಕೆ ಸೂಚನೆ ಕೊಟ್ಟರು ಅಂತ. ಯಾಕೆಂದರೆ ಕೌರವ ಸೈನ್ಯಕ್ಕೆ ಏನಾಗುತ್ತೆ, ಭೀಷ್ಮ ಸೇನಾಪತಿ ಬಿದ್ದ ಅಂತ ಅನ್ನೋದೇ ಅವರನ್ನು ಒಂದು ಸಲ ಯುದ್ಧದಿಂದ ನಿಲ್ಲಿಸಿ ಬಿಡತ್ತೆ. ಪಾಂಡವರ ಸೈನ್ಯಕ್ಕೆ ಹಾಗಿರೋದಿಲ್ಲ. ಅಲ್ಲವನು ಸೋತಾಗ ಈಗ ವಿಜೃಂಭಿಸಬೇಕಲ್ವಾ ಅಂತ. ಅವನು ಸೋತ ಅಂದರೆ ಈಗ ಗೆಲ್ಲುವ ಹೊತ್ತಲ್ವಾ ಇದು. ಈಗ ಇನ್ನೂ ಉಗ್ರವಾಗಿ ದಾಳಿ ಮಾಡಿ ಆಕ್ರಮಣ ಮಾಡಿ ಯುದ್ಧ ಮುಗಿಸ್ಬೇಕಲ್ವಾ ಅನ್ನೋ ಫೀಲ್ ಅಲ್ವಾ ಬರೋದು. ಹಾಗಲ್ಲ, ಯುದ್ಧ ನಿಲ್ಲಿಸಬೇಕು ಅನ್ನೋ ಸೂಚನೆ ಅವ್ರಿಗೆ ಹೋಗುತ್ತೆ. ಎಲ್ಲ ಯುದ್ಧ ನಿಂತ ಮೇಲೆ ಎಲ್ಲ ರಾಜರುಗಳು ಕವಚಗಳನ್ನು ಕಳಚಿಟ್ಟು ಶಸ್ತ್ರಗಳನ್ನು ಇಟ್ಟು ಭೀಷ್ಮ ಇದ್ದಲ್ಲಿಗೆ ಬರ್ತಾರೆ. ಅವ್ರು ಮಾತ್ರ ಅಲ್ಲ, ಲಕ್ಷ ಲಕ್ಷ ಸೈನಿಕರು ಎಲ್ಲರೂ ಹಾಗೆ ಬಂದು ಸುತ್ತ ನಿಲ್ತಾರೆ, ಭೀಷ್ಮನ ಸುತ್ತ ನಿಲ್ತಾರೆ. ಬಂದವರೆಲ್ಲ ನಮಸ್ಕರಿಸಿ ನಿಲ್ತಾ ಹೋಗ್ತಾರೆ. ಪಾಂಡವರು ಮತ್ತು ಕೌರವರು, ಅಂದರೆ ಅಲ್ಲಿ ಉಳಿದ ಅಷ್ಟು ಜನ ಕೌರವರು ಮತ್ತು ಪಾಂಡವರು ಕೂಡ ಬಂದು ನಿಲ್ತಾರೆ. ಎಲ್ಲರೂ ಬಂದು ನಿಂತಿದ್ದನ್ನು ಭೀಷ್ಮ ಗಮನಿಸ್ತಾನೆ. ಭೀಷ್ಮ ನೋಡಿ ಮಾತಾಡ್ತಾನೆ. ಭೀಷ್ಮ ಬದುಕಿದಾನೆ, ಇನ್ನೂ ಸತ್ತಿಲ್ಲ. ತುಂಬ ಹಂಗೆ ನಮ್ಗೆ ಅನಿಸೋ ಸಾಧ್ಯತೆ ಇದೆ. ಅವನು ಬಿದ್ದುಬಿಟ್ಟಿದ್ದಾನೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಉಳಿದವರಿಗೂ ಅಲ್ಲಿ ಅನ್ಸಿರ್ಬೋದು, ಉಳಿದವರಿಗೂ ಅಲ್ಲಿ ಇನ್ನೂ ನಿರ್ಣಯ ಇಲ್ವಲ್ಲ, ನಮಗೆ ಮಾತ್ರ ಅಲ್ಲ. ಅಲ್ಲಿ ಕೊನೆ ಸೈನಿಕನಿಗೆ ಅಲ್ಲಿ ಯಾರಿಗೂ ಅವನಿಗೆ ಅವ್ನು ಬದುಕಿದಾನೋ ಸತ್ತಿದಾನೋ, ಭೀಷ್ಮ ಬಿದ್ದಿದ್ದಾನೆ ಅಂತ ಸುದ್ದಿ ಆಗಿರುತ್ತೆ. ಹಾಗಾಗಿ ಭೀಷ್ಮ ಮಾತಾಡ್ತಾನೆ. ಸ್ವಾಗತಂವೋ ಮಹಾಭಾಗಾಹ ಸ್ವಾಗತಂವೋ ಮಹಾರಥಾಹ. ಮಹಾರಥರು ಮಹಾತ್ಮರು ಆದ ನಿಮಗೆಲ್ಲ ಸ್ವಾಗತ. ದೇವತೆಗಳಂತೆ ಇರುವವರು ನೀವೆಲ್ಲ, ನಿಮ್ಮೆಲ್ಲರನ್ನ ಕಂಡು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾನೆ. ಓಕೆ. ಹಾಗೆ ಅವರೆಲ್ಲರನ್ನೂ ಒಂದು ಅಂದರೆ ಅಭಿನಂದನೆಯ ಮಾತನಾಡಿ, ಅಂದರೆ ಜಗತ್ತಿನ ಎಲ್ಲ ವೀರರು ಕಾಣಿಸ್ಕೊಂಡಿದ್ದಾರಲ್ಲ, ಎಲ್ಲ ಇದ್ರಲ್ಲ ಅಲ್ಲಿ, ಅವರೆಲ್ಲ ಸುತ್ತ ಇದ್ದಾಗ ಒಂದು ಸಂತೋಷ ಆಗತ್ತೆ ಅಂತ. ಇದು ಒಬ್ಬ ವೀರನಿಗೆ ಸಲ್ಲುವ ಅತ್ಯುಚ್ಚ ಗೌರವ ಅಂತ ಅನ್ಸುತ್ತೆ. ಯಾವುದೋ ಒಬ್ಬ ವೀರ ತನ್ನ ಕೊನೆಯ ಕ್ಷಣದಲ್ಲಿ ತನ್ನ ಸುತ್ತ ಇಡೀ ಜಗತ್ತಿನ ಎಲ್ಲ ರಾಜಮಹಾರಾಜರುಗಳು ವೀರ ಮಹಾವೀರರು ನಿಂತ್ಕೊಂಡಿದ್ದಾರೆ ಅಂದರೆ ಅವನಿಗೆ ಅದು ಎಷ್ಟು ದೊಡ್ಡ ಗೌರವ ಅಂತ. ನಮ್ಮಲ್ಲಿ ಈಗ ಸಾವಿದೆಯಲ್ಲ, ಸಾವಲ್ಲಿ ನಾವು ಗೌರವ ಸಲ್ಲಿಸ್ತೀವಲ್ಲ. ಮನುಷ್ಯನಿಗೆ ಅತಿ ದೊಡ್ಡ ಗೌರವ ಸಲ್ಲಿಸೋದು ಎಲ್ಲಿ ಅಂದರೆ ಸಾವಲ್ಲಿ. ಇವತ್ತು ಕೂಡ ಆ ಕುಶಾಲು ತೋಪ ಹಾರಿಸೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಥವಾ ಯಾವುದಾದ್ರು ದೇಶದ ಪ್ರಮುಖರೇ ಹೋಗ್ತಾರೆ ಅಲ್ಲಿಗೆ. ಆಮೇಲೆ ಜನಸಾಮಾನ್ಯರಲ್ಲೂ ಕೂಡ ಶವವನ್ನು ನೋಡೋದಕ್ಕೆ ಹೋಗೋದು ಅಂತ ಒಂದು ಇದೆಯಲ್ಲ, ಅದೆಲ್ಲ ಏನಂದರೆ ಆ ವ್ಯಕ್ತಿಗೆ ಸಲ್ಲಿಸುವ ಗೌರವ. ಅದು ವ್ಯಕ್ತಿ ಹೇಗೆ ಬದುಕಿದ್ದ ಅನ್ನೋದ್ರ ಮೇಲೆ ಜನ ಎಷ್ಟು ಬಂದರು ಅನ್ನೋದು ಗೊತ್ತಾಗುತ್ತೆ ಅಂತ. ಸಾಧಾರಣ ಹಳ್ಳಿಗಳಲ್ಲೆಲ್ಲ ಮಾತುಗಳೇ ಇರುತ್ತೆ. ಅಂದರೆ ಈ ಮದುವೆಗೆ ತುಂಬ ಜನ ಬಂದಿದ್ರು ಅನ್ನೋದನ್ನು ತುಂಬ ದಿನ ಮಾತಾಡ್ಕೋತಾರೆ. ಅವ್ರ ಮದುವೆಗೆ 5,000 ಜನ ಸೇರಿದ್ರು ಅಂತಂದರೆ ಅವರು ಭಾಳ ಇವರು ಅಂತ. ಹಾಗೇನೆ ಅವರು ಸತ್ತಾಗ ಎಷ್ಟು ಜನ ಬಂದಿದ್ರು ಅನ್ನೋದನ್ನು ಕೂಡ ಮಾತಾಡ್ಕೋತಾ ಇರ್ತಾರೆ. 10 ವರ್ಷ ಮಾತಾಡ್ಕೋತಾರೆ. ಅವ್ರು ಸತ್ತಾಗ 1,000 ಜನ ನೋಡೋಕೆ ಬಂದಿದ್ರು ಅಂತ. ಅಂದರೆ ಅಷ್ಟು ಅವನು ಜನಪ್ರಿಯನಾಗಿದ್ದ ಅನ್ನೋದು ಕಾಣಿಸುತ್ತಲ್ಲ ಅಂತ. ಹಾಗೆ ಪ್ರಾಯಶಃ ಭೀಷ್ಮನಿಗೆ ಸಿಕ್ಕಂತೆ ಇನ್ಯಾರಿಗೂ ಸಿಕ್ಕಿದ್ದು ಸುಳ್ಳು ಅಂತ. ಕರೆಕ್ಟ್. ಭಾರತದ ಒಂದು ದಾಖಲೆ ಇದೆ, ನಾನು ಓದಿರೋ ಪ್ರಕಾರ. ಅಣ್ಣಾದೊರೈ ತೀರ್ಕೊಂಡಾಗ ತಮಿಳ್ನಾಡಿನಲ್ಲಿ ಅದೊಂದು ಲೆಕ್ಕ ಇದೆ. ಅದು ನಾನು ಹೀಗೆ ಹೇಳಿದ್ರೆ ಬಹುಶಃ ಉತ್ಪ್ರೇಕ್ಷ ಅನ್ಸ್ಬೋದೇನೋ ಅಥವಾ ಸರಿ ಇಲ್ಲದೆ ಇರ್ಬೋದು, ಬಟ್ ತುಂಬ ದೊಡ್ಡ ಮಟ್ಟದ ಅದು ಅಷ್ಟು ಜನ ಬಂದಿದ್ರು ಅಂತ. ಈಗಲೂ ನಮ್ಮಲ್ಲಿ ಸಾಧಾರಣವಾಗಿ ಸ್ಟಾರ್ಗಳು, ದೊಡ್ಡ ಸ್ಟಾರ್ಗಳು ಹೋದಾಗ ನಾವು ಅದನ್ನು ಗಮನಿಸಿದ್ದೀವಲ್ಲ. ಇಡೀ ಬೆಂಗಳೂರು ಸ್ತಬ್ಧ ಆಗಿದ್ದಲ್ಲ ನೋಡಿದ್ದೀವಲ್ಲ ನಾವು. ಆ ಥರದ್ದಿರತ್ತೆ. ಹಾಗಾಗಿ ಇಲ್ಲಿ ಭೀಷ್ಮನಿಗೆ ಅಂತಂದರೆ ಅಷ್ಟು ಜನ ಬಂದು ನಿಂತಿದ್ರು ಅಂತ. ಹಾಗಾಗಿ ಅವನು ಹೇಳ್ತಾನೆ, ತುಷ್ಯಾಮಿ ದರ್ಶನಾಚ್ಚಾಹಂ ವಿಶ್ವಾಕಂ ಅಮರೋಪಮಾಹ ಅಂತ. ದೇವತೆಗಳಂತೆ ಇರೋರೆಲ್ಲ, ದೇವತೆಗಳಂತೆ ಇದೀರಿ ನೀವೆಲ್ಲ ಬಂದು ನಿಂತಿರೋದು ನನಗೆ ಸಮಾಧಾನ ತಂತು ಅಂತ. ಆದರೆ ಏನಾಗಿರುತ್ತೆ ಅಂದರೆ ಅಲ್ಲಿ ಅವನ ತಲೆ ವಾಲಿಕೊಂಡಿರುತ್ತೆ. ಅಂದರೆ ಇಡೀ ಮೈಗೆ ಬಾಣಗಳು ತಾಗಿದೆ. ಆ ಬಾಣಗಳು ತಾಗಿರೋದ್ರಿಂದ ದೇಹ ಹೀಗೆ ಅದು ಸಮಾನವಾಗಿ ಹೀಗೆ ನಿಂತ್ಕೊಂಡಿದೆ, ಈಗ ಅಡ್ಡ ಮಲಗದಾಗೆ. ತಲೆ ಮಾತ್ರ ಹೀಗೆ ಕೆಳಗೆ ಚಾಚಿಕೊಂಡಿದೆ, ತಲೆಗೆ ಬಾಣ ತಾಗಿಲ್ವಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಶಿರೋಮೇ ಲಂಬತೇತ್ಯರ್ಥಂ ಉಪಧಾನಂ ಪ್ರದೀಯತಾಂ ಅಂತ. ತಲೆ ಕೆಳಗೆ ಬಾಕೊಂಡಿದೆ, ನನಗೆ ಅದಕ್ಕೊಂದು ದಿಂಬಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ದಿಂಬಿನ ವ್ಯವಸ್ಥೆ ಮಾಡಿ ಅಂತ. ಆ ಕೂಡಲೇ ರಾಜರುಗಳು ಏನು ಮಾಡ್ತಾರೆ ಅಂದರೆ ಬಹಳ
ಮೆತ್ತಗೆ ಇರುವ ದಿಂಬುಗಳನ್ನು ತರ್ತಾರೆ. ಅಂದರೆ ನೆಲದಿಂದ ಅಲ್ಲಿಯವರೆಗೂ ಇಡುವಷ್ಟು ತುಂಬ ಮೆತ್ತಗಿರುವ ದಿಂಬನ್ನು ಮೆತ್ತಗೆ ಮಾಡ್ಕೋತೀವಲ್ಲ ಅದನ್ನು ತರಿಸ್ತಾರೆ. ಭೀಷ್ಮ ಅದನ್ನು ನೋಡಿ ನಗ್ತಾನೆ ಪ್ರಹಸನ್ನಿವತಾನ್ ನೃಪಾನ್ ನೈತಾನಿ ವೀರಶಯ್ಯಾಸು ಯುಕ್ತರೂಪಾಣಿ ಪಾರ್ಥಿವಾಹ ಅಂತ. ಇದು ನಾನು ಮಲಗಿದ್ದು ವೀರಶಯ್ಯೆಯಲ್ಲಿ ಅಂತ. ನಾನು ಮಲಗಿದ್ದು ವೀರಶಯ್ಯೆಗೆ ಇದು ಹೊಂದಿಕೊಳ್ಳೋಲ್ಲ ಅಂತ ಹೇಳ್ತಾನೆ, ಇದು ಸೂಟ್ ಆಗೋಲ್ಲ ಅಂತ. ಈಗ ಇದರಲ್ಲಿ ಬೆಡ್ರೂಮಲ್ಲಿ ಮಲಗಿದಾಗ ಮೆತ್ತನೆಯ ಹಾಸಿಗೆಗೆ ಮೆತ್ತನೆಯ ದಿಂಬು ಅನ್ನೋದು ಸರಿ, ನಂದದಲ್ವಲ್ಲ ಇದು ಅಂತ. ಈಗ ಒಬ್ಬ ವೀರ ಹೇಗೆ ಮಲಗಬೇಕೋ ಸಾಯುವ ಹೊತ್ತಿನಲ್ಲಿ ಹಾಗೆ ಮಲಗಿದ್ದೀನಿ, ಹಾಗಾಗಿ ಇದ ಹೊಂದಲ್ಲ ಅಂತ ನಗ್ತಾ ಹೇಳ್ತಾನೆ. ಹಾಗೆ ಹೇಳಿದವನು ಅರ್ಜುನನ ಕಡೆ ನೋಡ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ನೋಡು ನನ್ನ ತಲೆ ಕೆಳಗೆ ಬಾಗಿಕೊಂಡಿದೆ, ನನಗೆ ಯಾವುದು ಯೋಗ್ಯವೋ ಅಂತಹ ದಿಂಬನ್ನು ಕೊಡು ಅಂತ ಕೇಳ್ತಾನೆ. ದೀಯತಾಂ ಉಪಧಾನಂ ವೈ ಯದ್ಯುಕ್ತಂ ಇಹ ಮನ್ಯಸೆ, ಇದಕ್ಕೆ ಈಗ ಯಾವುದು ಯೋಗ್ಯವೋ ಅಂತ ದಿಂಬು ಕೊಡು ನನಗೆ ಅಂತ ಅರ್ಜುನನಿಗೆ ಕೇಳ್ತಾನೆ. ಅರ್ಜುನ ಅದನ್ನು ಕೇಳಿದವನು, ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟ ಇಲ್ಲದೆ ಆಗಿದೆ, ಅದರ ಅವನೇ ಕಾರಣ. ಆದರೆ ಇಷ್ಟ ಇಲ್ಲದೆ ಮಾಡಿದ್ದಾನೆ, ಅದೇನೋ ಅವನಿಗೆ ಖುಷಿ ಕೊಡೋ ವಿಷಯ ಏನೂ ಅಲ್ವಲ್ಲ ಅರ್ಜುನನಿಗೆ. ಅದರಲ್ಲೂ ಅರ್ಜುನನಿಗೆ ಬಂಧು ಪ್ರೀತಿ ಅಂತ ತಗೊಂಡ್ರೆ ಪ್ರಾಯಶಃ ಮಹಾಭಾರತದಲ್ಲಿ ಅರ್ಜುನಿಗಿರುವಷ್ಟು ಬಂಧು ಪ್ರೀತಿ ಇನ್ಯಾರಿಗೂ ಕಾಣಿಸೋದಿಲ್ಲ ಅಂತ ಅನ್ಸುತ್ತೆ. ಇನ್ಯಾರಲ್ಲೂ ಅಷ್ಟು ಕಾಣಿಸ್ತಿಲ್ಲ. ಉಳಿದವರೆಲ್ಲ ವ್ಯಾವಹಾರಿಕವಾಗಿ ವರ್ತಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಕೃಷ್ಣನಂತವರು ಅಧ್ಯಾತ್ಮದ ಲೆಕ್ಕಾಚಾರದಲ್ಲಿ ಜಗತ್ತನ್ನು ನೋಡಿದರೆ, ಉಳಿದವರು ವ್ಯಾವಹಾರಿಕವಾಗಿ ನೋಡ್ತಾರೆ. ಆದರೆ ಅದು ಎರಡನ್ನೂ ಮೀರಿ ತುಂಬ ಭಾವನಾತ್ಮಕವಾಗಿ ಬಂಧುಗಳನ್ನು ನೋಡುವ ಅರ್ಜುನನೇ ಅಂತ. ಹಾಗಾಗಿ ಅವನಿಗೆ ಬಹಳ ನೋವಿನ ಸಂಗತಿ ಇದು. ಮತ್ತು ಹಾಗೆ ಹೇಳಿದ್ನಲ್ಲ, ಅವನು ಏನು ಹೇಳ್ದ ಅನ್ನೋದು ಅರ್ಜುನನಿಗೆ ಗೊತ್ತಾಗತ್ತೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಅರ್ಜುನನಿಗೆ ಗೊತ್ತಾಗತ್ತೆ. ನೇತ್ರಾಭ್ಯಾಮ್ ಅಶ್ರುಪೂರ್ಣಾಭ್ಯಾಮ್, ಕಣ್ಣೀರು ತುಂಬಿಕೊಂಡು ಮಾತಾಡ್ತಾನೆ. ಮಾತಾಡುವಾಗ ಅವನಿಗೆ ಅರ್ಥ ಆಗಿದೆಯಲ್ಲ, ಮತ್ತೆ ಗಾಂಡೀವವನ್ನು ಕೈಲಿ ಹಿಡಿತಾನೆ. ಗಾಂಡೀವವನ್ನು ಅಂದರೆ ಅವರು ಶಸ್ತ್ರಗಳನ್ನು ಬಿಟ್ಟು ಬಂದಿದ್ರಲ್ಲ, ಅದನ್ನು ಮತ್ತೆ ಹಿಡಿದು ಕಣ್ಣೀರು ತುಂಬಿ ಕೇಳ್ತಾನೆ. ಆಜ್ಞಾಪಯ ಕುರುಶ್ರೇಷ್ಠ ಸರ್ವಶಸ್ತ್ರ ಭೃತಾಂವರ ಪ್ರೇಷ್ಯೋಹಂ ತವ ದುರ್ಧರ್ಷ ಕ್ರಿಯತಾಂ ಕಿಂ ಪಿತಾಮಹ ಅಂತ. ಅವನಿಗೆ ಗೊತ್ತಾಗಿದೆ, ಯಾಕೆಂದರೆ ಗಾಂಡೀವ ಹಿಡ್ದೇ ಕೇಳ್ತಾ ಇದ್ದಾನೆ. ಆದರೂ ಕೇಳ್ತಾನೆ, ಏನು ಮಾಡಬೇಕು ಅಂತ ಹೇಳು ನನಗೆ ಅಂತ. ಅದೇ ಏನು ಮಾಡಬೇಕು ಅಂತ ಕೇಳ್ತಾನೆ. ಅರ್ಜುನಿಗೆ ಗೊತ್ತಾಗಿಯೇ ಅವನು ಗಾಂಡೀವವನ್ನು ಹಿಡ್ಕೊಂಡಿದ್ದು. ಎಂಥ ದಿಂಬು ಅಂತ, ಯಾಕೆಂದರೆ ಬಂದಿರುವ ಯಾವ ದಿಂಬನ್ನು ಅವನು ಒಪ್ಕೊಂಡಿಲ್ವಲ್ಲ. ಈಗ ಒಂದೇ ದಿಂಬೇನು ಬಂದಿಲ್ಲ ಅಲ್ಲಿ, ರಾಜರುಗಳು ದಿಂಬನ್ನು ತರಿಸಿದ್ರು ಅಂತ ಉತ್ತರ ಬಂದಿದೆ. ಅಂದರೆ ಅಷ್ಟು ರಾಜರುಗಳಿಗೆ ಅಷ್ಟು ತರಹದ ದಿಂಬಿರ್ಬೋದು. ಒಂದೊಂದು ದೇಶದಲ್ಲಿ ಯಾವ್ಯಾವ ಥರ ದಿಂಬುಗಳು ಇಟ್ಕೊಂಡಿರ್ತಿದ್ರು ಅಂಥದ್ದೆಲ್ಲ ಬಂದಿದೆ. ಆದರೆ ಅದು ಯಾವುದೂ ಅಲ್ಲದ್ದೊಂದು ಅಂತ ಅಂದರೆ ಅವನಿಗೆ ಅರ್ಥ ಆಗಿದೆ. ಆದರೂ ಅರ್ಜುನ ಆ ಪ್ರಶ್ನೆ ಕೇಳ್ತಾನೆ. ಸೊ ಅರ್ಜುನ ಯಾವ ದಿಂಬನ್ನು ಕೊಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಶರಶೈಯಲ್ಲಿ ಮಲಗಿರಬೇಕಾದ್ರೆ ಶರಗಳ ದಿಂಬನ್ನು ಕೊಡ್ತಾನೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ಅದ್ಭುತವಾಗಿ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಸೊ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧ ಪರ್ವದಲ್ಲಿ ನಾವು 10ನೇ ದಿನದ ಯುದ್ಧ ಮುಗಿದ ಮೇಲೆ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಭೀಷ್ಮನ ಒಂದು ಮಹಾಪತನ, ಅದರ ಘಟನಾವಳಿಗಳನ್ನ ನೋಡ್ತಾ ಇದ್ದೀವಿ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.